ಆಗ್ತಿದೆ ಅಂದರೆ ಒಂದು ಮನೇಲಿ ಯಾರು ಒಬ್ಬರಾರು ಇರ್ತಾರೆ, ನಾನೊಂದು ಸ್ಟಾರ್ಟಪ್ ಶುರು ಮಾಡಬೇಕು ಅಂತ ಇಬ್ಬೊಬ್ರು, ಅದರಲ್ಲೂ ಎಂಜಿನಿಯರಿಂಗ್ ಬ್ರಾಂಚ್ಗೆ ಜಾಯಿನ್ ಆಗಬೇಕು ಅಂತ ಅಂದ್ಕೊಂಡಿರೋ ವಿದ್ಯಾರ್ಥಿಗಳಿದ್ದಾರೆ, ಪೋಷಕರಿದ್ದಾರೆ. ಸೊ ನಾವೊಂದು ಬೇಸಿಕ್ಕಿಂದ ಶುರು ಮಾಡೋಣ. ಈ ಸ್ಟಾರ್ಟಪ್ಗಳ ಬಗ್ಗೆ ಈ ಮಟ್ಟಿನ ಕ್ರೇಜ್ ಈಗ ಯಾಕೆ ಅಂತ? ಅನೇಕ ಕಾರಣಗಳಿದೆ. ಮೊದಲನೇದು ಒಂದು ಚಿಕ್ಕ ಕ್ವಶನ್, ಯೂನಿಕಾರ್ನ್ಸ್ ಅಂದರೆ ಎಷ್ಟು ಜನ ಗೊತ್ತಿಲ್ಲ? ಯೂನಿಕಾರ್ನ್ಸ್ ಅಂದರೆ ಎಷ್ಟು ಜನ ಗೊತ್ತು? ಯೂನಿಕಾರ್ನ್ ಅಂದರೆ ಈಗಿನ ಪರಿಭಾಷೆಯಲ್ಲಿ ಒಂದು 8,000 ಕೋಟಿ ರೂಪಾಯಿಗಿಂತ ಜಾಸ್ತಿ ವ್ಯಾಲ್ಯೂಯಬಲ್ ಕಂಪ್ನಿಗಳು. ನಮ್ಮ ದೇಶದಲ್ಲಿ ಇವತ್ತಿನ ದಿನ ಆ್ಯಸ್ ವಿ ಸ್ಪೀಕ್ ಒಂದು 110 ಯೂನಿಕಾರ್ನ್ಗಳಿದೆ. ನೆಕ್ಸ್ಟ್ 2 ವರ್ಷದಲ್ಲಿ 250 ಯೂನಿಕಾರ್ನ್ಗಳಾಗುತ್ತೆ. ಕೇವಲ 3-4 ವರ್ಷದ ಹಿಂದೆ ನಮ್ಮ ದೇಶದಲ್ಲಿ ಒಂದು 10-12 ಯೂನಿಕಾರ್ನ್ ಕೂಡ ಇರಲಿಲ್ಲ. ಸೊ ವಾಟ್ ವಿ ಹ್ಯಾವ್ ಸೀನ್ ಇನ್ ಲಾಸ್ಟ್ 2-3 years ಈಸ್ ಸಮಥಿಂಗ್ ವಿಚ್ ನೆವರ್ ಹ್ಯಾಪನ್ಡ್ ಇನ್ ದಿಸ್ ಕಂಟ್ರಿ, ರೈಟ್? ಸೊ ತುಂಬ ಜನ ಒಂದು ನಂಬಿಕೆ ಬಂದಿದೆ, ಯಾರು ಒಬ್ಬ ಇನ್ನೋವೇಟಿವ್ ಆಗಿದ್ದರೆ ಅವ್ನು ಹೋಗಿ ಒಂದು ಕಂಪನಿ ಮಾಡಿ ಹಿ ಕ್ಯಾನ್ ಮೇಕ್ ಇಟ್ ವೆರಿ ಬಿಗ್ ಅಂತ. ಅದಕ್ಕೆ ಪೂರಕವಾದಂಥ ಪರಿಸರ ಇದೆ, ಅದಕ್ಕೆ ಪೂರಕವಾದಂಥ ಇನ್ವೆಸ್ಟ್ಮೆಂಟ್ಗಳೇನಿದೆ, ಆ ಇನ್ವೆಸ್ಟ್ಮೆಂಟ್ ಅವೈಲಬಿಲಿಟಿ ಇದೆ. ಟ್ಯಾಲೆಂಟ್, ಅಫ್ಕೋರ್ಸ್ ವಿ ಆಲ್ವೇಸ್ ಹ್ಯಾಡ್ ಗ್ರೇಟ್ ಟ್ಯಾಲೆಂಟ್ ಇನ್ ದಿಸ್ ಕಂಟ್ರಿ. ಸೊ ಒಟ್ಟಾರೆ ಏನಾಗಿದೆ ಅಂದರೆ ಪರಿಸರದಲ್ಲಿ ಒಂದು ನಂಬಿಕೆ ಬಂದಿದೆ, ಏನು ಅಂದರೆ ಐ ನೀಡ್ ನಾಟ್ ಜಸ್ಟ್ ಗೋ ಅಂಡ್ ಜಾಯಿನ್ ಎ ಜಾಬ್, ಐ ಕ್ಯಾನ್ ಬಿ ಎ ಜಾಬ್ ಕ್ರಿಯೇಟರ್ ಅಂತ. ಆ್ಯಂಡ್ ದಟ್ಸ್ ದ ಪಾಸಿಟಿವಿಸಮ್ ದಟ್ ಹ್ಯಾಸ್ ಹ್ಯಾಪನ್. ಆ್ಯಂಡ್ ಜೊತೆಗೆ ಇಫ್ ಯು ಹ್ಯಾವ್ ಸೀನ್ ಇನ್ ಲಾಸ್ಟ್ 8-9 years ದೆರ್ ಆರ್ ಮೋರ್ ವಾಟ್ ಹ್ಯಾಸ್ ಚೇಂಜ್ ಇನ್ ದಿಸ್ ಕಂಟ್ರಿ ಅಂದರೆ ಪ್ರೈಮ್ ಮಿನಿಸ್ಟ್ರಿಂದ ನಿಮ್ಮ MLA ಅವರು ಎಲ್ಲರೂ ದೇ ಜಸ್ಟ್ ಡೌಂಟ್ ಟಾಕ್ ಅಬೌಟ್ ಜಾಬ್ಸ್, ದೇ ಟಾಕ್ ಅಬೌಟ್ ಸ್ಟಾರ್ಟಪ್ಸ್. ಬಿಕಾಸ್ ಆಫ್ ದಿಸ್ ಓವರ್ ಆಲ್ ಥಿಂಗ್, ದ ಎನ್ವಿರಾನ್ಮೆಂಟ್ ಯಾವ ಥರ ಗ್ರೋ ಆಗಿದೆ ಅಂದರೆ, ಹುಡುಗರೇ ನೀವು ಸ್ಟಾರ್ಟಪ್ ಮಾಡಿ, ಇನ್ಸ್ಟೆಡ್ ಆಫ್ ಬಿಕಮಿಂಗ್ ಎ ಜಾಬ್ ಸೀಕರ್ ಬಿಕಮ್ ಎ ಜಾಬ್ ಕ್ರಿಯೇಟರ್ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ. ಅದಕ್ಕೆ ಪೂರಕವಾಗಿರೋ ಪರಿಸರ ಇರೋದ್ರಿಂದ ಎಲ್ಲರಿಗೂ ಸ್ಟಾರ್ಟಪ್ ಅಂತ. ಏನಂದರೆ ಒಂದು ನಿಮಿಷ, ಒಂದು 10-12 ವರ್ಷದ ಕೆಳಗಡೆ ಇದೇ ಥರ ಕಾನ್ಕ್ಲೇವಲ್ಲಿ ಬಂದಿದ್ರೆ ನಾನು ಕೇಳ್ಕೊತಾ ಇದ್ದೆ ಜನಕ್ಕೆ, ದಯವಿಟ್ಟು ಸ್ಟಾರ್ಟಪ್ ಮಾಡಿ. ಸ್ಟಾರ್ಟಪ್ ಮಾಡಲಿಲ್ಲ ಅಂದರೆ ಅಟ್ಲೀಸ್ಟ್ ಸ್ಟಾರ್ಟಪ್ಪಿಗೆ ಕೆಲಸಕ್ಕೆ ಸೇರ್ಕೊಳ್ಳಿ, ಸ್ಟಾರ್ಟಪ್ಪಿಗೆ ಕೆಲಸಕ್ಕೆ ಸೇರಲಿಲ್ಲ ಅಂದರೆ ಅಟ್ಲೀಸ್ಟ್ ಸ್ಟಾರ್ಟಪ್ಪಲ್ಲಿ ಇರೋನು ಮದುವೆ ಆಗಿ ಅಂತ, ಅಥವಾ ಡೇಟ್ ತೋರಿಸು ಅರಿನ್ ಸ್ಟಾರ್ಟಪ್ ಅಂತ. ಅಲ್ಲಿಂದ ಇವತ್ತು ಸುಮ್ಮನೆ ನೀವು ಹೋಗಿ ನೋಡಿದರೆ ಬರೀ ಸ್ಟಾರ್ಟಪ್ ಅಲ್ಲ, ಫೇಲ್ಡ್ ಸ್ಟಾರ್ಟಪ್ ಆಂಟ್ರಪ್ರನರ್ ಅಂದರೆ ಅವನಿಗೆ ಸ್ವಲ್ಪ ಜಾಸ್ತಿ ಬೆಲೆ. ನಾನು ಸ್ಟಾರ್ಟಪ್ ಫೇಲ್ ಆಯಿತು, ಸೊ ನಾನು ಇಂಪ್ಯಾಕ್ಟ್ ಸ್ಟಾರ್ಟಪ್ ಮಾಡ್ತೀನಿ, ಸೋಷಿಯಲ್ ಸರ್ವಿಸ್ ಮಾಡೋ ಸ್ಟಾರ್ಟಪ್ ಮಾಡ್ತೀನಿ ಅಂದರೆ ಇದ್ರೂ ಜಾಸ್ತಿ ಬೆಲೆ. ಸೊ ಓವರ್ ಆಲ್ ಎನ್ವಿರಾನ್ಮೆಂಟಲ್ಲಿ ಏನಾಗಿದೆ ಅಂದರೆ, ದೆರ್ ಇಸ್ ಎ ಬಿಲೀಫ್ ದಟ್ ಇಫ್ ಯು ಆರ್ ಇನ್ನೋವೇಟಿವ್ ಪೀಪಲ್ ವಿಲ್ ರೆಸ್ಪೆಕ್ಟ್ ಯು. ಇಫ್ ಯು ಆರ್ ಜಸ್ಟ್ ಎಂಗೇಜ್ ವಿತ್ ದ ಸ್ಟಾರ್ಟಪ್, ನೀವು ಸ್ಟಾರ್ಟಪ್ ಮಾಡಿ ಅಥವಾ ಸ್ಟಾರ್ಟಪ್ಪಲ್ಲಿ ಕೆಲಸ ಮಾಡಿ, ಅದು ಗೆಲ್ಲಲಿ ಸೋಲಿ ನಿಮ್ಮ ಪ್ರೊಫೈಲ್ ಅಂತೂ ಇಂಪ್ರೂವ್ ಆಗುತ್ತೆ. ಈ ನಂಬಿಕೆ ಇರೋದಕ್ಕೆ ದೇರ್ ಇಸ್ ಲಾಟ್ ಆಫ್ ಹೈಪ್. ಸ್ಮಿತಾ, ಚೆಕ್ 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 ರೈಟ್. ರಾಘವ್ ಸರ್, ಈಗ ಸ್ಟಾರ್ಟಪ್ ಮಾಡಬೇಕು ಅಂತ ತುಂಬ ಜನಕ್ಕಿರುತ್ತೆ, ಬಟ್ ನಮಗೆ ಬೇಕಾದ ಸೆಟಪ್ ಮಾಡ್ಕೊಳ್ಳಿಕ್ಕೆ ನಮಗೆ ದುಡ್ಡಿಲ್ಲ ನಮ್ಮ ಹತ್ರ, ಅಥವಾ ಅಷ್ಟೆಲ್ಲ ವ್ಯವಸ್ಥೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ. ಈ ಇನ್ಕ್ಯುಬೇಷನ್ ಸೆಂಟರ್ಗಳು ತುಂಬಾ ಹೆಲ್ಪ್ಫುಲ್ಲಾಗಿ ಬರ್ತಿರೋದು. ಇನ್ಫ್ಯಾಕ್ಟ್ ಕೆಲವು ಕಾಲೇಜ್ಗಳಲ್ಲೇ ಇನ್ಕ್ಯುಬೇಷನ್ ಸೆಂಟರ್ಗಳನ್ನು ಮಾಡ್ತಾ ಇದ್ದಾರೆ. ಸೊ ಇದ್ರ ಬಗ್ಗೆ ನಿಮ್ಮ ಇನ್ಪುಟ್ಸ್ ಕೊಡ್ಬೋದಾ? ಯಾವ ರೀತಿ ಹೆಲ್ಪ್ ಆಗುತ್ತೆ ಈ ಇನ್ಕ್ಯುಬೇಷನ್ ಸೆಂಟರ್ಗಳು ಅಂತ ಹೇಳಿ? ಈಗ ಪ್ರತಿಯೊಂದು ಕಾಲೇಜ್ನಲ್ಲಿ ಪ್ರತಿಯೊಂದು ಡಿಸಿಪ್ಲಿನಲ್ಲೂ ಇನ್ಕ್ಯುಬೇಷನ್ ಸೆಂಟರ್ ಅತ್ಯಗತ್ಯ. ಅದು ಇಟ್ ಈಸ್ ಅ ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಫ್ ದ ಕಾಲೇಜ್. ಓಕೆ, ಮತ್ತು ಇನ್ನೊಂದು ಏನು ಅಂದರೆ ಮೋಸ್ಟ್ ಇಂಪಾರ್ಟೆಂಟ್ ಆಗಿ ದ VCs. ಓಕೆ, ಮೊದಲ ಕಾಲ ಪ್ರಾಜೆಕ್ಟ್ ಮಾಡಿಬಿಟ್ಟು ಅಲ್ಲೊಂದು ಸ್ಟಾರ್ಟಪ್ ಥರ ಏನೋ ಮಾಡಿಬಿಟ್ಟು ಆಮೇಲೆ ಹೊರಗಡೆ ಬಂದು ಪ್ಲೇಸ್ಮೆಂಟ್ ಪ್ಯಾಕೇಜು ಪ್ಲೇಸ್ಮೆಂಟು. So there are a lot of VCs who are entering into the colleges and ಒಂದ್ಸತಿ ಎಂಟ್ರ್ ಆಗಿಬಿಟ್ಟು ಅಲ್ಲಿರೋ ಸ್ಟಾರ್ಟಪ್ ಐಡಿಯಾಸ್ಗಳನ್ನ ನೋಡ್ತಾ ಇದ್ದಾರೆ. ಓಕೆ, ಸೊ VCಗಳು ಎಂಟ್ರಿ ಕೊಟ್ಟಿದ್ದಾರೆ. ಈಗ ಫಾರ್ ಎಕ್ಸಾಂಪಲ್ ನಾವೇನು ಮಾಡಿದ್ವಿ, ಈಗ ರಾಮಯ್ಯದಲ್ಲಿ ಒಂದು ಮಾಡಿದ್ವಿ. ರಾಮಯ್ಯದಲ್ಲಿ ಒಂದು VCನೇ ಉತ್ಪತ್ತಿ ಮಾಡಿದ್ವಿ, ಎವಲ್ಯೂಟ್ ಅಂತ ಒಂದು VCನೇ ಉತ್ಪತ್ತಿ ಮಾಡಿಬಿಟ್ಟು ಪ್ರತಿ ವರ್ಷ ಅದಕ್ಕೆ ಒಂದು 10 ಸ್ಟಾರ್ಟಪ್ಗಳನ್ನ ತೊಗೊಂಡು ಆ್ಯಂಡ್ ಆಲ್ ದಿಸ್ ಸ್ಟಾರ್ಟಪ್ಸ್, ಮೋಸ್ಟ್ ಆಫ್ ದ ಸ್ಟಾರ್ಟಪ್ಸ್ ಆರ್ ಕ್ರಿಯೇಟೆಡ್ ಬೈ ಸ್ಟೂಡೆಂಟ್ಸ್, 3rd year ಸ್ಟೂಡೆಂಟ್ಸು, 4th year ಸ್ಟೂಡೆಂಟ್ಸು. ಆ ಥರ ಅವ್ರನ್ನ ತೊಗೊಂಡು ಬಂದು ಅವ್ರಿಗೆ 50 ಲಕ್ಷ ಕೊಟ್ಬಿಟ್ಟು, ಸೊ ದ ಸೀಡ್ ಫಂಡ್ ಏನು ನಾವು ಹೇಳ್ತಾ ಇದ್ದೀವಿ, ಒಂದು ಸೀಡ್ ಫಂಡ್ ಏನು ಬೇಕು ಅನ್ನೋದು ಅದು ಹೇರಳವಾಗಿ ಲಭ್ಯವಾಗಿದೆ. ಅಂದರೆ ಎಲ್ಲ ಕಡೆನೂ ಇಟ್ ಈಸ್ ಅವೈಲಬಲ್ ರೈಟ್ ನಾವು. ಸೊ ಹಾಗಾಗಿ ಯಾರೇ ಒಂದು ಸ್ಟಾರ್ಟಪ್ ಮಾಡ್ತೀನಿ ಅಂತ ಹೇಳಿದ್ರೆ, ಮುಖ್ಯವಾಗಿ ಏನು ಅಂದರೆ ಸ್ಟಾರ್ಟಪ್ ಮಾಡ್ತೀನಿ ಅನ್ನೋ ಒಂದು ಮನಸ್ಸಿನಲ್ಲಿ ಒಂದು ಧೈರ್ಯ ಇರಬೇಕು. ಈ ಪ್ಲೇಸ್ಮೆಂಟು ಪ್ಯಾಕೇಜು ನೋಡಿಕೊಂಡು ಕಂಪ್ಯಾರಿಟಿವ್ ಸ್ಟಡೀಸ್ ಮಾಡ್ತೀವಲ್ಲ, ಒಂದು ಪಿಯರ್ ಪ್ರೆಷರ್ ಅಂತ ಇರುತ್ತೆ. ಒಂದು ಅಡಾಲಸೆನ್ಸಿಂದ ಅಡಲ್ಟ್ಹುಡ್ಗೆ ಹೆಜ್ಜೆ ಇಡಬೇಕಾದ್ರೆ ಒಂದು ದೊಡ್ಡ ಪಿಯರ್ ಪ್ರೆಷರ್ ಇರುತ್ತೆ. ಏನು ಅವ್ನಿಗೆ 10 ಲಕ್ಷ ಸಿಕ್ತೋ, ಇವ್ನಿಗೆ 5 ಲಕ್ಷ ಸಿಕ್ತೋ, ಅವ್ನಿಗೆ 20 ಲಕ್ಷ ಸಿಕ್ತೋ, ಆ ಥರದ್ದು ಒಂದು ಪ್ರೆಷರ್ ಇರುತ್ತೆ. ಅದನ್ನು ಬಿಟ್ಬಿಟ್ಟು ನಾನೇ ಒಂದು ನವೋದ್ಯಮ ನಾನು ಶುರು ಮಾಡ್ತೀನಿ ಅನ್ನೋ ಒಂದು ಧೈರ್ಯ ಬೇಕು. ಅದು ಮಾಡಿದ್ರೆ
there is no dearth for seed funds. Absolutely no dearth for seed funds, whether you are in Bangalore colleges, you are in Class B cities, wherever you are, there is no dearth for funds. Okay, ಯಾರೇ ಒಂದು ಸ್ಟಾರ್ಟಪ್ ಮಾಡ್ತೀನಿ ಅಂದರೆ. ಗೀತಾ ಮ್ಯಾಮ್, ಇಲ್ಲಿ ಸುಮಾರು ಜನ Gen 1 ಲೈಕ್ ಅವರ ಇಡೀ ಫ್ಯಾಮಿಲಿಲಿ ಯಾರು ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಇಲ್ದರೆ ಇರ್ಬೋದು, ಇಂಜಿನಿಯರಿಂಗ್ ಫೀಲ್ಡಲ್ಲಿ ಕೆಲಸ ಮಾಡ್ದಲ್ಲೇ ಇರ್ಬೋದು, ಅಂಥವರು ಕೂಡ ಸೆಂಟರ್ ಅಂದರೆ ಏನು, ಅದರ ಪ್ರಾಮಿನೆನ್ಸ್ ಏನು, ವಿದ್ಯಾರ್ಥಿಗಳಿಗೆ ಈ ಗ್ಯಾಪ್ ಏನಿದೆ ಇಂಡಸ್ಟ್ರಿಗೂ ಇನ್ಸ್ಟಿಟ್ಯೂಷನ್ಗೂ, ಅದನ್ನು ಹೇಗೆ ಇದು ಬ್ರಿಡ್ಜ್ ಮಾಡುತ್ತೆ, ಇದ್ರ ಬಗ್ಗೆ ಐಡಿಯಾ ಇಲ್ಲ. ಸೊ ನೀವು ಇನ್ಪುಟ್ಸ್ ಕೊಡ್ಬೋದಾ ಅದ್ರ ಬಗ್ಗೆ ಅಂತ ಹೇಳಿ? ಶ್ಯೂರ್. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಮೇಡಮ್ ಹ್ಯಾಡ್ ಅ ಗುಡ್ ಕ್ವಶನ್ ಫಾರ್ ಮೀ ಅಬೌಟ್ ಇನ್ಕ್ಯುಬೇಟರ್ಸ್. ಈ ಗ್ಯಾಪ್ ಹೇಗೆ ಫಿಲ್ ಮಾಡೋದು ಅಂತ ಹೇಳಿ. ಮೊದಲನೇದಾಗಿ ಸರ್ ಹೇಳ್ದಾಗೆ ಇಟ್ಸ್ ಅ ಟೋಟಲ್ ಮಂತ್ರ, ಬಿ ಅ ಜಾಬ್ ಕ್ರಿಯೇಟರ್ ನಾಟ್ ಜಾಬ್ ಸೀಕರ್. ಹೌದು, ಹೇಳ್ಬಿಡ್ತೀವಿ ವಿ ಶುಡ್ ಬಿ ಜಾಬ್ ಕ್ರಿಯೇಟರ್ಸ್ ನಾಟ್ ಜಾಬ್ ಸೀಕರ್ಸ್ ಅಂತ. ಇಟ್ಸ್ ನಾಟ್ ದ್ಯಾಟ್ ಈಸಿ. ಇನೋವೇಷನ್ ಅಂದರೆ ಏನು? ಎಲ್ಲರಿಗೂ ಏನು ತಲೆಗೆ ಬರುತ್ತೆ? ಏನೋ ಹೊಸದಾಗೆ ಕಂಡಿಡಿದ್ರೆ ಇನೋವೇಷನ್ ಅಂತ. ಇಟ್ ಈಸ್ ಎಕ್ಸಾಕ್ಟ್ಲಿ ಇನ್ವೆನ್ಷನ್ ಫಾರ್ ಮಾಸಸ್ ಅಂತ ಹೇಳಿ. ನಾವು ಏನೇ ಕಂಡಿಡಿದ್ರು ಅದು ಟೋಟಲ್ ಕಮ್ಯುನಿಟಿಗೆ ರೀಚ್ ಆಗ್ತಾ ಇದೆಯಾ, ಅದನ್ನು ನೋಡಿ ಒಂದು ಇನೋವೇಷನ್ ಅಂತ ಹೇಳ್ತೀವಿ. ಮೇಡಮ್ ಕ್ವಶನ್ ಇನ್ಕ್ಯುಬೇಟರ್ಸ್. ಎಸ್, ಇದು ಪ್ರತಿಯೊಂದು ಕಾಲೇಜ್ನಲ್ಲಿ ಬರಬೇಕು. ಎಲ್ಲ ಹೇಳ್ತಾ ಇದ್ದಾರೆ, ಹೌದು ಇನೋವೇಷನ್ ಬರಬೇಕು, ಆಂಟ್ರಪ್ರಿನರ್ಶಿಪ್, ಇದರಿಂದ ಸ್ಟಾರ್ಟಪ್ ಬರಬೇಕು ಅಂತ. ಆರ್ ವಿ ಫೆಸಿಲಿಟೇಟಿಂಗ್ ಇಟ್? ಕೊಡ್ತಾ ಇದ್ದೀವ ಕಾಲೇಜಿಂದ? ಅದು ಮುಖ್ಯವಾದ ಪ್ರಶ್ನೆ. ಎಸ್, ಕಾಲೇಜಿಂದ ಕೊಡ್ತಾ ಇದೆಯಾ ಅನ್ನೋದಕ್ಕೆ ಎಸ್, ತುಂಬಾ ಸಪೋರ್ಟ್ ಇದೆ. ಇಟ್ ಕುಡ್ ಬಿ ಫ್ರಮ್ ನ್ಯಾಷನಲ್ ಎಜುಕೇಷನ್ ಪಾಲಿಸಿ, ಇಟ್ ಕುಡ್ ಬಿ ಫ್ರಮ್ ವಿಶ್ವೇಶ್ವರಯ್ಯ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ, ಇಟ್ ಕುಡ್ ಬಿ ಫ್ರಮ್ AICTE. ಪ್ರತಿಯೊಬ್ಬರು ಆ ನಿಟ್ಟಿನಲ್ಲಿ ಯೋಚನೆ ಮಾಡ್ತಾ ಇದ್ದಾರೆ. ಇನೋವೇಷನ್, ಸ್ಟಾರ್ಟಪ್ಸ್, ಆಂಟ್ರಪ್ರಿನರ್ಶಿಪ್ ಇದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದಾರೆ. ಬರೀ ಯೋಚನೆ ಮಾಡ್ತಿದ್ದಾರಾ? ಇಲ್ಲ. ದ ಕರಿಕ್ಯುಲಮ್ ಹ್ಯಾಸ್ ಬಿನ್ ಬಿಲ್ಡ್. ಸೊ ಈ 160 ಕ್ರೆಡಿಟ್ಸ್ ಅಂತ ಏನು ನಮಗೆ ಮಾಡಿದ್ದಾರೆ, ಸೊ ಲಾಸ್ಟ್ ಪ್ಯಾನಲ್ ಡಿಸ್ಕಷನ್ ಕೂಡ ನಾನು ಕೇಳ್ತಾ ಇದ್ದೆ, ಇಟ್ಸ್ ನಾಟ್ ಅ ಪ್ರೆಷರ್, ದೇ ಹ್ಯಾವ್ ರೆಡ್ಯೂಸ್ ದ ಪ್ರೆಷರ್. ನಾವು ಓದಬೇಕಾದ್ರೆ ಬೇರೆ ಥರ ಇತ್ತು, ಇವಾಗ ಆ ಪ್ರೆಷರ್ ಇಲ್ಲ ಮಕ್ಕಳಿಗೆ. ನಾವು ಆದಷ್ಟು ವಿ ಆರ್ ಆ್ಯಕ್ಟಿಂಗ್ ಲೈಕ್ ಫೆಸಿಲಿಟೇಟರ್ಸ್. ದಿನ ಕೂತ್ಕೊಂಡು ಪಾಠ ಮಾಡ್ತಾ ಇದ್ದೀವಿ, ಬಂದ್ವಿ, ಚಾಕ್ ಪೀಸ್ ಇಟ್ಕೊಂಡ್ವಿ, ಬೋರ್ಡ್ ಮೇಲೆ ಪಾಠ ಮಾಡಿದ್ವಿ, ಓದ್ವಿ, ಆ ಥರ ಆಗ್ತಾ ಇಲ್ಲ. ವಿ ಆರ್ ಇಂಟ್ರ್ಯಾಕ್ಟಿಂಗ್ ವಿತ್ ದ ಸ್ಟೂಡೆಂಟ್ಸಿಗೆ ಏನು ಬೇಕು ಗೊತ್ತಿದೆ ನಮಗೆ. 10-15 ನಿಮಿಷದ ಮೇಲೆ ಮಕ್ಕಳು ಕೂಡಲ್ಲ, ರೆಸ್ಟ್ಲೆಸ್ ಆಗ್ತಾರೆ. ಸೊ ಆದಷ್ಟು ನಮಗೇನು ಗೊತ್ತಿದೆ ಅಂತ ನಾವು ಹೇಳ್ತಾನೆ ಇರೋ ಬದಲು ಇಂಟರಾಕ್ಟಿವ್ ಆಗಿ ಇಟ್ಕೊಂಡು ಮಕ್ಕಳಲ್ಲಿ ಏನಿದೆ ಅಂತ ತರಲಿಕ್ಕೆ ನೋಡ್ತೀವಿ ನಾವು. ಇದೇ ಅದನ್ನು ಹೇಳ್ತಾ ಇದ್ದೆ ನಾನು, AICTE, VTU, NEP ಇದೆಲ್ಲ ಯಾವ ರೀತಿ ಇದನ್ನು ಫೆಸಿಲಿಟೇಟ್ ಮಾಡ್ತಾ ಇದೆ ಅಂತ ಅಂದರೆ, ಫಸ್ಟ್ 21 ಡೇಸ್ ನೀವು ಕಾಲೇಜಿಗೆ ಸೇರ್ತಿರಲ್ಲ, ಆ ಫಸ್ಟ್ 21 ಡೇಸ್ ಇಂಡಕ್ಷನ್ ಪ್ರೋಗ್ರಾಮ್ ಅಂತ ಕೊಡ್ತೀವಿ ನಾವು. ಸೊ ಆ ಇಂಡಕ್ಷನ್ ಪ್ರೋಗ್ರಾಮಲ್ಲಿ ಕೂಡ ಹಾಗೆ ನಮಗೆ ಗೊತ್ತು ಚೆನ್ನಾಗೆ, ಮಕ್ಕಳಿಗೆ ಬಂದು ಯಾರೋ ಎಕ್ಸ್ಪರ್ಟ್ ಟಾಕ್ ಕೊಡ್ತಾ ಇದ್ದಾರೆ, ಕುತ್ಕೊಂಡು ಮಾತಾಡ್ತಾ ಇದ್ದಾರೆ ಅಂದರೆ 5-10 ನಿಮಿಷ ಕೇಳ್ತಾರೆ, ಆಮೇಲೆ ಹಾಗೆ ದೇ ವಿಲ್ ಗೋ ಟು ದೇರ್ ಓನ್ ಡ್ರೀಮ್ಸ್. ಸೊ ಹಾಗಾಗಿ ವಿ ಆರ್ ಟ್ರೈಯಿಂಗ್ ಟು ಹ್ಯಾವ್ ಅ ಬ್ರಿಡ್ಜ್ ಕೋರ್ಸ್ ದೇ. ಅಲ್ಲೊಂದು ಬ್ರಿಡ್ಜ್ ಕೋರ್ಸ್, ಪ್ರಾಕ್ಟಿಕಲ್ ಓರಿಯೆಂಟೆಡ್, ಮಕ್ಕಳೇ ಓಡಾಡಬೇಕು. ನಾವು ಏನು ಆಗ್ತೀವಿ ನೆಕ್ಸ್ಟ್ 4 ವರ್ಷದಲ್ಲಿ ಅನ್ನೋದು ಅವರು ಆ ಬ್ರಿಡ್ಜ್ ಕೋರ್ಸಲ್ಲಿ ತಿಳ್ಕೋಬೇಕು ಅಂದರೆ ಹಾಗೆ ತಿಳ್ಕೊಳ್ತಾರಾ? ಇಲ್ಲ. ಅಗೇನ್ ವಿ ಹ್ಯಾವ್ ಟು ಶೋ ದೆಮ್ ದ ರೋಡ್ ವೇ, ಹೇಗೆ ಹೋಗಬೇಕು ಅಂತ ಹೇಳಿ. ಸೊ ಅಲ್ಲಿ ಏನು ಮಾಡ್ತೀವಿ ನಾವು, ಮಕ್ಕಳನ್ನ ಫಸ್ಟು ಹೇಗೆ ಒಂದು ಇಂಜಿನಿಯರ್ ಆಗೋದಕ್ಕೆ. ಇಂಜಿನಿಯರ್ ಅಂದರೆ ಏನು? ಎವ್ರಿ ಒನ್ ಇಸ್ ಅನ್ ಇಂಜಿನಿಯರ್ ಬೈ ಹಿಮ್ಸೆಲ್ಫ್ ಆ್ಯಕ್ಚುಲಿ. ಸೊ ಅವ್ರವ್ರ ಪ್ಯಾಷನಿಗೆ ಅವರವರ ಒಂದು ಬ್ರ್ಯಾಂಚ್ನ ಸೆಲೆಕ್ಟ್ ಮಾಡ್ಕೊಳ್ತಾರೆ. ಸೊ ಇದು ಸೆಲೆಕ್ಟ್ ಮಾಡ್ಕೊಳ್ತಾರೆ. ಹಾಗೆ ಸರ್ ಹೇಳ್ದಾಗೆ ಆಗಲೇ ಲಾಸ್ಟ್ ಪ್ಯಾನೆಲ್ ಡಿಸ್ಕಷನಲ್ಲಿ ಇಟ್ ಈಸ್ ಮಲ್ಟಿ ಡಿಸಿಪ್ಲಿನರಿ. ನಾನು ಬರೀ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರ್ ನಾನು ಅಷ್ಟೇ ಮಾಡ್ತೀನಿ, ಓಕೆ ಮಾಡು. ಸೊ ನಿನ್ನ ಜೊತೆಗೆ ಒಂದು ಟೀಮ್ ಇರಬೇಕು, ಇನ್ನೊಬ್ಬ ಮೆಕ್ಯಾನಿಕಲ್ ಇಂಜಿನಿಯರ್ ಇರಬೇಕು, ಸಿವಿಲ್ ಇಂಜಿನಿಯರ್ ಇರಬೇಕು. ಆ ಕೋರ್ ಪ್ರಾಬ್ಲಮ್ ನನಗೆ ಗೊತ್ತಿರಬೇಕು, ಅವನ ಜೊತೆ ಕೂತ್ಕೊಂಡು ನಾನು ಕೋಡಿಂಗ್ ಮಾಡ್ಬೋದು. ಸೊ ದಟ್ ಶುಡ್ ಬಿ ಅ ಟೀಮ್ ವರ್ಕ್. ಇದಕ್ಕೆ ಒಂದು ನಾನು ಹೇಳ್ದಂಗೆ ಇಂಡಕ್ಷನ್ ಪ್ರೋಗ್ರಾಮಲ್ಲಿ ಬ್ರಿಡ್ಜ್ ಕೋರ್ಸ್ ಅಂತ ಏನು ಮಾಡ್ತೀವಿ, ಅಲ್ಲಿ ಮಕ್ಕಳನ್ನ ನಾವು ಡಿಸೈನ್ ಥಿಂಕಿಂಗ್ ಬಗ್ಗೆ ಒಂದಷ್ಟು ಪ್ಲ್ಯಾನ್ಗಳು ಹೇಳ್ಕೊಟ್ಬಿಟ್ಟು ಕಮ್ಯುನಿಟಿಗೆ ಬಿಡ್ತೀವಿ ಮಕ್ಕಳನ್ನ. ಗೋ ಟು ದ ಸೊಸೈಟಿ, ಐಡೆಂಟಿಫೈ ದ ಪ್ರಾಬ್ಲಮ್ನ ಐಡೆಂಟಿಫೈ ಮಾಡ್ಕೊಂಡು ಬನ್ನಿ. ಆ್ಯಸ್ ಅ ಟೀಮ್ ಹೋಗಿ ಬನ್ನಿ. ಆ ಪ್ರಾಬ್ಲಮ್ ಗೊತ್ತಾದ ಮೇಲೆ ನೀವು ವಾಪಸ್ ಬಂದ ಮೇಲೆ ಯು ಹ್ಯಾವ್ ಟು ಟೆಲ್ ಅಸ್ ದೋಸ್ 4-5 ಪ್ರಾಬ್ಲಮ್ಸ್ ವಾಟ್ ಯು ಹ್ಯಾವ್ ಐಡೆಂಟಿಫೈಡ್ ಇನ್ ದ ಲೋಕಲ್ ಏರಿಯಾ.
ಸೊ ಅದು ಬಂದ ಮೇಲೆ ನಾವು ವಿ ವಿಲ್ ನರ್ಚರ್ ದಮ್. ನಾವೇ ಮಾಡ್ತೀವ, ಎಲ್ಲ ನಮಗೆ ಗೊತ್ತಿದೆಯಾ ಫ್ಯಾಕಲ್ಟಿಗೆ? ಇಲ್ಲ. ಎಲ್ಲ ಡೊಮೈನಲ್ಲೂ ಎಲ್ಲರಿಗೂ ಗೊತ್ತಿರೋಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿ ನಾವೇನು ಮಾಡ್ತೀವಿ, ವಿಲ್ ಹ್ಯಾವ್ ಮೆಂಟರ್ಸ್ ಫ್ರಮ್ ದ ಇಂಡಸ್ಟ್ರಿಯಿಂದ ಮೆಂಟರ್ಸ್ ಇರ್ತಾರೆ, ಎಕ್ಸ್ಪರ್ಟ್ಸ್ ಇರ್ತಾರೆ, ಅಕಾಡೆಮಿಷಿಯನ್ಸ್ ಕೂಡ ತುಂಬ ಚೆನ್ನಾಗಿರ್ತಾರೆ. ಸೊ ಅವ್ರದ್ದು ಒಂದು ಟೀಮ್ ಮಾಡಿ ಅವ್ರು ತಂದಿರೋ ಪ್ರಾಬ್ಲಮ್ ಅನ್ನ ನಾವು ನರ್ಚರ್ ಮಾಡಿ ಮಕ್ಕಳಿಗೆ, ದೆನ್ ವಿಲ್ ಟೀಚ್ ದೆಮ್ ಸಮ್ ಸ್ಕಿಲ್ ಸೆಟ್ಸ್. ಪ್ರೊಟೋಟೈಪ್ ಬಿಲ್ಡಿಂಗ್, ಒಂದೇ ಸಲ ಏನೋ ಪ್ರಾಬ್ಲಮ್ ಬಂತು, ಪ್ರಾಡಕ್ಟ್ ಮಾಡೋಕ್ಕಾಗುತ್ತಾ? ಆಗಲ್ಲ. ಫಸ್ಟ್ ಅದಕ್ಕೊಂದು ಪ್ರೋಟೋಟೈಪ್ ಬಿಲ್ಡ್ ಮಾಡ್ಕೋಬೇಕು. ಸೊ ಅದಕ್ಕೆ ಬೇಕಾದಂಥ ಸ್ಕಿಲ್ಸ್ನ ನಾವು ಅವ್ರಿಗೆ ಡೆವಲಪ್ ಮಾಡ್ತೀವಿ. ಇಟ್ಸ್ ಆಲ್ ವಿತ್ ಆನ್ ಶೇಪ್, ಫಿಗ್ಮಾ ಅಂತ ಎಲ್ಲ ಇದೆ. ಸೊ ಅದ್ರ ಮೂಲಕ ಅವ್ರಿಗೆ ಅದನ್ನು ಹೇಳ್ಕೊಟ್ಟು ಅವರೊಂದು ಪ್ರೋಟೋಟೈಪಲ್ಲಿ ಬಂದು ಸೊ ಅದನ್ನು ಪಿಚ್ ಮಾಡ್ತಾರೆ ನೆಕ್ಸ್ಟ್ ಸ್ಟೇಜಲ್ಲಿ. ಆ ಒಂದು 21 ಡೇಸ್ದು ನಾನು ಹೇಳ್ತಾ ಇರೋದು ಇಂಡಕ್ಷನ್ ಪ್ರೋಗ್ರಾಮಲ್ಲಿ. ಸೊ ದೇ ಹ್ಯಾವ್ ಟು ಪಿಚ್ ದ ಐಡಿಯಾಸ್. ಸೊ ಇದನ್ನು ನಾವು ಫಸ್ಟ್ ಇಯರಲ್ಲೇ ಅವ್ರಿಗೊಂದು ಐಡಿಯಾ ಕೊಡ್ತೀವಿ. ಸೊ ಅಲ್ಲಿ ಗೊತ್ತಾಗುತ್ತೆ. ಆಗಂತ ನಾನೇನೋ ಇನೋವೇಷನ್ ಬಗ್ಗೆ ಮಾತಾಡೋಕ್ಕೆ ಬಂದಿದ್ದೀನಿ ಅಂತ ಹೇಳಿ ಎಲ್ಲರೂ ಇನೋವೇಷನ್ ಆಂಟ್ರಪ್ರಿನರ್ಸೇ ಆಗಬೇಕು ಅಂತ ಏನಿಲ್ಲ. 100 ಜನ ಮಕ್ಕಳಿದ್ರೆ ಅದರಲ್ಲಿ ತುಂಬ ಪ್ಯಾಷನೇಟ್ ಆಗಿ ನಾನು ಇಂಜಿನಿಯರ್ ಆಗಬೇಕು, ನಾನು ಕೋಡಿಂಗಲ್ಲೇ ಚೆನ್ನಾಗಿರಬೇಕು ಅಂತ ಬಂದಿರೋರು ಇರ್ತಾರೆ. ಲೆಟ್ ದೆಮ್ ಗೋ. ಹೈಯರ್ ಸ್ಟಡೀಸ್ಗೆ ಹೋಗಬೇಕು ಅಂತಿರ್ತಾರೆ. ಲೆಟ್ ದೆಮ್ ಗೋ. ಆ್ಯಂಡ್ ದೋಸ್ ಆರ್ ರಿಯಲಿ ಇಂಟ್ರೆಸ್ಟೆಡ್ ವಿತ್ ದ ಸ್ಟಾರ್ಟಪ್ಸ್, ಬೀಯಿಂಗ್ ಅನ್ ಆಂಟ್ರಪ್ರಿನರ್, ಎಸ್ they can come with us. We are going to facilitate. ಇದು ಒಂದು ನಾನು ಹೇಳಿದ್ದು ಸ್ಟೇಜ್ ಬ್ರಿಡ್ಜ್ ಕೋರ್ಸ್ದು. ನೆಕ್ಸ್ಟು VTU ಕರಿಕ್ಯುಲಮಲ್ಲಿ ತುಂಬ ಚೆನ್ನಾಗಿ ಇನೋವೇಷನ್ಗೆ ಸಪೋರ್ಟ್ ಮಾಡಿದ್ದಾರೆ. ಅದರಲ್ಲಿ ಒಂದು ಕ್ರೆಡಿಟ್ ಕೋರ್ಸ್ ಕೂಡ ಇದೆ, ಇನೋವೇಷನ್ ಆ್ಯಂಡ್ ಡಿಸೈನ್ ಥಿಂಕಿಂಗ್ ಅಂತ ಹೇಳಿ. ಅಲ್ಲೂ ಕೂಡ ವಿ ಟೇಕ್ ದೆಮ್ ಪ್ರಾಕ್ಟಿಕಲಿ. ಮತ್ತೆ ಕೂತ್ಕೋ ಕ್ಲಾಸ್ ರೂಮಲ್ಲಿ ಅದೇ ಪಾಠ ಮಾಡು, ನೋ, ವಿ ಡೋಂಟ್ ಡೂ ಇಟ್. ವಿ ಆರ್ ಗೋಯಿಂಗ್ ಟು ಟೇಕ್ ದೆಮ್ with the practical sessions, hands on. They have to go to the society, they have to build the product, they have to pitch their ideas. Pitch ಮಾಡಿದ್ರೆ ಮುಗಿತಾ? ಇಲ್ಲ. we send them to IITs, NITs for the competitions. ಬೇರೆ ಬೇರೆ ಮಕ್ಕಳ ಜೊತೆ ಅವರು ಬೆರಿಬೇಕು, ಅಲ್ಲಿ ಗೊತ್ತಾಗಬೇಕು ಏನೇನು ಪ್ರಾಬ್ಲಮ್ ಬಂದಿದೆ ಅಂತ ಹೇಳಿ. ತುಂಬ ಫೆಸಿಲಿಟೀಸ್ ಕೊಟ್ಟಿದ್ದಾರೆ AICT ಅವರು, MHRD ಅವರು. ಸ್ಮಾರ್ಟ್ ಇಂಡಿಯಾ ಹ್ಯಾಕಥಾನ್ಸ್ ಇದೆ, ಅಲ್ಲೆಲ್ಲ ನಾವು ನಮ್ಮ ಸ್ಟೂಡೆಂಟ್ಸ್ನ ಐಡಿಯಾಸ್ ಪಿಚ್ ಮಾಡ್ಬೋದು. ಸೊ ಆ ರೀತಿ ಒಂದಾಯಿತು ಕರಿಕ್ಯುಲಮಲ್ಲಿ. ಅಪಾರ್ಟ್ ಫ್ರಮ್ ದಿಸ್ ವಿ ಹ್ಯಾವ್ ಇಂಟರ್ನ್ಶಿಪ್ಸ್. ತುಂಬ ಇಂಟರ್ನ್ಶಿಪ್ಸ್ ಇದೆ. ಇಂಟರ್ನ್ಶಿಪ್ಸ್ ಏನೋ ಓದೆ ಬಂದೆ ಸರ್ಟಿಫಿಕೇಟ್ ತಂದೆ ಮಾಡ್ಕೋಬಾರ್ದು. ಯು ಹ್ಯಾವ್ ಟು ಬಿ ಕಮಿಟೆಡ್. ಎಲ್ಲಿ ಹೋಗ್ತೀರಾ, ಯಾವ ಕಂಪ್ನಿಗೆ ಹೋಗ್ತೀರಾ? ಸರ್ ಹೇಳ್ದಂಗೆ ಸ್ಟಾರ್ಟಪ್ಸ್ ತುಂಬ ಇದೆ. ಸ್ಟಾರ್ಟಪ್ಸ್ಗೆ ಹೋಗಿ ಕೆಲಸ ಮಾಡಿ, ಅಲ್ಲಿ ನಿಮಗೆ ಆಪರ್ಚುನಿಟಿ ಇರುತ್ತೆ. ನಿಮ್ಮದನ್ನು ನೀವು ಹೇಳ್ಬೋದು. ಸ್ಟಾರ್ಟಪ್ಪಲ್ಲಿ ದೊಡ್ಡ ದೊಡ್ಡ ಕಂಪನಿಗೆ ಹೋದರೆ ನಿಮ್ಗೆ ಇಷ್ಟು ಕೆಲಸ ಅಂತ ಅಸೈನ್ ಮಾಡ್ತಾರೆ, ಅಷ್ಟು ಮಾಡಿಬಿಟ್ಟು ಬರಬೇಕು. ಸ್ಟಾರ್ಟಪ್ಪಲ್ಲಿ ಯು ವಿಲ್ ಹ್ಯಾವ್ ದ ಆಪರ್ಚುನಿಟಿ ಟು ಕಮ್ ಔಟ್ ವಿತ್ ಐಡಿಯಾಸ್. ಸೊ ತುಂಬ ಹೇಳಿದೆ ಅಂದ್ಕೊಳ್ತೀನಿ. ಸಮ್ಮರ್ ಇಂಟರ್ನ್ಶಿಪ್ ಇದೆ, ಹಾಗೆ ಎಬಿಲಿಟಿ ಎನ್ಹಾನ್ಸ್ಮೆಂಟ್ ಕೋರ್ಸಸ್ ಕೂಡ ಇದೆ. ಎಬಿಲಿಟಿ ಎನ್ಹಾನ್ಸ್ಮೆಂಟ್ ಕೋರ್ಸಸ್ ಅಂತ ಹೇಳಿದ್ರೆ ಅದು ಪ್ರತಿಯೊಂದು ಬ್ರ್ಯಾಂಚಿಗಿರುತ್ತೆ. ಅದನ್ನು ಇವಾಗ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಆ ಎಬಿಲಿಟಿ ಎನ್ಹಾನ್ಸ್ಮೆಂಟ್ ಕೋರ್ಸಸಲ್ಲಿ ಆ ಬ್ರ್ಯಾಂಚಲ್ಲಿ ಏನು ಸ್ಕಿಲ್ ಬೇಕು ಅದನ್ನು ನಾವು ಕರಿಕ್ಯುಲಮ್ ಬಿಲ್ಡ್ ಮಾಡಿ ಆ ಮಕ್ಕಳಿಗೆ ಫೆಸಿಲಿಟೇಟ್ ಮಾಡ್ತೀವಿ. ಈಗಿನ ಮಕ್ಕಳಿಗೆ ರಿಸೋರ್ಸಸ್ ತುಂಬ ಇದೆ. they have lot of opportunities they can learn. at the next part I'll tell you. ಸ್ಕಿಲ್ಸ್ ಬಗ್ಗೆ ಮಾತಾಡ್ತಿದ್ರು ಸುರೇಶ್ ಸರ್. ಈಗ ಇಂಜಿನಿಯರ್ಸ್ಗೆ ಎಸ್ಪೆಷಲಿ ಲೈಫ್ ಸ್ಕಿಲ್ಸ್ ಚೆನ್ನಾಗಿರಬೇಕು, ನಾಟ್ ಓನ್ಲಿ ಅಕಾಡೆಮಿಕ್ಸು. ಹಾಗೆ ಕ್ರಿಯೇಟಿವ್ ಆಗಿ ಯೋಚನೆ ಮಾಡಬೇಕು, ಇನೋವೇಟಿವ್ ಆಗಿ ಏನಾದರೂ ಮಾಡಬೇಕು ಅನ್ನೋದ್ರಲ್ಲಿ. ಇದೆಲ್ಲ ಆಯಿತು, ಗ್ರ್ಯಾಜುಯೇಟಾಗಿ ಆಚೆ ಬರ್ತಾರೆ, ಬಟ್ ಅವ್ರು ಹೋಗಿ ಸೇರ್ಕೊಳ್ಳೋ ಜಾಗದಲ್ಲಿ ಅದಕ್ಕೆ ಅವಕಾಶ ಇರಲ್ಲ ಅನ್ನೋ ಕಂಪ್ಲೇಂಟ್. ಸೊ ಆ ಒಂದು ಕಂಪ್ಲೇಂಟಿಗೆ ಈ ಸ್ಟಾರ್ಟಪ್ಗಳು ಅಥವಾ ಈ ರೀತಿಯಾಗಿ ಹುಟ್ಕೊಳ್ಳುವಂತಹ ಆಂಟ್ರಪ್ರಿನರ್ಶಿಪ್ ಇದು ಉತ್ತರವಾಗುತ್ತಾ ಅಂತ ಹೇಳಿ. Okay, Smita, this is my favorite topic, right? If you are a great journalist, you should become an entrepreneur. ನನ್ನ ಸಮರ್ಥಂತರ ಟೆಕ್ನಾಲಜಿ ಇಷ್ಟ ಇದ್ರೆ you should become an entrepreneur. Suggesting to quit my job. Of course, okay. ಕೇಳಿಸ್ಕೋತಾ ಇಲ್ಲ, ನಮ್ಮ ರವಿ ಕೇಳಿಸ್ಕೋತಾ ಇಲ್ಲ. Okay, if you want to stay as a great teacher, become an entrepreneur. ಏನಂದರೆ entrepreneurship is one place where you can really leverage. ನಿಮ್ಮ ಹತ್ರ ಏನು ಸ್ಕಿಲ್ ಸೆಟ್ ಇರುತ್ತೆ, ನೀವು ಟೆಕ್ನಾಲಜಿ ಗೊತ್ತಿರಲಿ, ನೀವು ತುಂಬ ಒಳ್ಳೆ ಕೋಡರ್ ಆಗಿರಿ, ಅಥವಾ ಯು ಆರ್ ಗ್ರೇಟ್ ಇನ್ ಮಾರ್ಕೆಟಿಂಗ್ ಆರ್ ಯು ಆರ್ ಗ್ರೇಟ್ ಇನ್ HR, ಏನೇ ಸ್ಕಿಲ್ ಇದ್ದರೂ ನಿಮ್ಮ ಹತ್ರ ಬೆಸ್ಟ್ ವೇ ಟು ಲೆವರೇಜ್ ದಟ್ ಸ್ಕಿಲ್ ಇಸ್ ಟು ಬಿಕಮ್ ಅನ್ ಆಂಟ್ರಪ್ರನರ್. ಬಿಕಾಸ್ ಒನ್ಸ್ ಯು ಬಿಕಮ್ ಅನ್ ಆಂಟ್ರಪ್ರನರ್ ಯು ಆರ್ ಕಂಟ್ರೋಲಿಂಗ್ ಯುವರ್ ಡೆಸ್ಟಿನಿ, ರೈಟ್? ನೀವು ಟೀಚರ್ ಆದರೆ ಸ್ವಲ್ಪ ಇಯರ್ಸ್ ಆದಮೇಲೆ ವಿಲ್ ಎಂಡ್ ಅಪ್ ಡೂಯಿಂಗ್ ಅಡ್ಮಿನ್ ವರ್ಕ್. ಸಾರಿ ಮ್ಯಾಮ್, ದಿಸ್ ಒನ್ ರಿಯಾಲಿಟಿ ಏನು. ಬಟ್ ಲುಕ್ ಅಟ್ ಬೈಜು, ರೈಟ್? ಈ ವಾಂಟೆಡ್ ಟು ಟೀಚ್ ಆ್ಯಂಡ್ ಈ ಕಂಟಿನ್ಯೂಸ್ ಟು ಟೀಚ್, ರೈಟ್? ಸೊ ಜಸ್ಟ್ ಅನ್ ಎಕ್ಸಾಂಪಲ್. ಸೊ the best way to acquire skills, best way to leverage skills is to become an entrepreneur, right? That's the fundamental suggestion that I have for ಎಲ್ಲರಿಗೂ. ನಾನು ಎಲ್ಲ ಕಾಲೇಜ್ಗೂ ಹೋಗಿ 2-3 ಹೇಳ್ತೀನಿ. ಮೊದಲನೇದು, ನಿಮಗೆ ಯಾವುದಾದ್ರು ಒಂದು ವಿಷಯದಲ್ಲಿ ತುಂಬ ಪರಿಪಕ್ವತೆ ಇದೆ, ಇಫ್ ಯು ಆರ್ ಎಕ್ಸ್ಪರ್ಟ್ಸ್ ಇನ್ ಸಮಥಿಂಗ್ ಅಂದರೆ ಬೆಸ್ಟ್ ಥಿಂಗ್ ಫಾರ್ ಯು ಟು ಡೂ ಇಸ್ ಟು ಥಿಂಕ್ ಆಫ್ ಹೌ ಟು ಬಿಕಮ್ ಅನ್ ಆಂಟ್ರಪ್ರನರ್.
ನಿಮಗೆ ಮೆಕ್ಯಾನಿಕಲ್ ಇಷ್ಟ ಇತ್ತು ಅಂದರೆ ನನ್ನ ಹತ್ರ ಒಬ್ಬ ಸಿವಿಲ್ ಇಂಜಿನಿಯರ್, ಅಮೇಝಿಂಗ್ ಸಿವಿಲ್ ಇಂಜಿನಿಯರಿಂಗ್ ಗ್ರಾಜ್ಯುಯೇಟ್, ಅವನಿಗೆ ಏನು ಮಾಡ್ತಾ ಇದ್ದಾನೆ ಅಂದರೆ ನಮ್ಮ ಜೊತೆ ಸಿವಿಲ್ ಇಂಜಿನಿಯರಿಂಗ್ ಸ್ಟಾರ್ಟಪ್ ಮಾಡ್ತಾ ಇದ್ದಾನೆ. ಅವ್ನು ಮಾಡ್ತಾ ಇರೋದು ಕೋಡಿಂಗ್ ಕೆಲಸ, ಬಟ್ ದ ಕಾನ್ಸೆಪ್ಟ್ಸ್ ಆರ್ ಫ್ರಮ್ ಸಿವಿಲ್ ಇಂಜಿನಿಯರಿಂಗ್. ಅದೇ ಥರ ಹಾರ್ಡ್ವೇರ್ ಇರಲಿ, ಅದೇ ಥರ ಬಯೋಟೆಕ್ಕಲ್ಲಿರಲಿ, ವೈಲ್ ಕೆಲಸ ಇರೋದೆಲ್ಲ ಕಂಪ್ಯೂಟರ್ ಸೈನ್ಸಲ್ಲಿ ಅನ್ನೋದು ಸತ್ಯ. ಇದು ರಿಯಾಲಿಟಿ ಆಫ್ ದಿಸ್ ವರ್ಲ್ಡ್ ಟುಡೇ. ನಾವು ಏನೇ ಮಾತಾಡಿದ್ರು ಕೋರ್ ಇಂಜಿನಿಯರಿಂಗಲ್ಲಿ ಅಥವಾ ಕೋರ್ ಸೈನ್ಸಲ್ಲಿ ಜಾಬ್ಸ್ ಇಲ್ಲ. ನಮ್ಮ ದೇಶದಲ್ಲಿ ಮಾತ್ರ ಅಲ್ಲ, ಎಲ್ಲೂ ಇಲ್ಲ. ಕೆಲಸ ಇರೋದು ಕಂಪ್ಯೂಟರ್ ಸೈನ್ಸಲ್ಲಿ. ಅದಕ್ಕೆ ಕಾರಣ ಐ ಡೋಂಟ್ ವಾಂಟ್ ಟು ಗೆಟ್ ದೇರ್. ಬಟ್ ಒನ್ ಆಪರ್ಚುನಿಟಿ ದಟ್ ವಿ ಹ್ಯಾವ್, ಇಫ್ ಯು ಲೈಕ್ ಮ್ಯೂಸಿಕ್, ನಾನು ಹೇಳ್ತೀನಿ, ಇಫ್ ಯು ಲೈಕ್ ಮ್ಯೂಸಿಕ್, ದೇರ್ ಶುಡ್ ಬಿ ಆನ್ ಆಪರ್ಚುನಿಟಿ ಟು ಲೆವರೇಜ್ ಯುವರ್ ಮ್ಯೂಸಿಕ್ ಆ್ಯಂಡ್ ಬಿಲ್ಡ್ ಎ ಸ್ಟಾರ್ಟಪ್. ಅದಕ್ಕೆ ವಾಪಸ್ ಕಡೆಗೆ ನೀವು ಕಂಪ್ಯೂಟರ್ ಸೈನ್ಸೇ ಮಾಡ್ಬೋದು, ಅಥವಾ ನೀವು ಸಿವಿಲ್ಗೆ ಹೋಗಿ, ಮೆಕ್ಯಾನಿಕಲ್ಗೆ ಹೋಗಿ. ರಿಯಾಲಿಟಿ ಏನು ಅಂದರೆ ಎಲ್ರಿಗೂ ಯಾವುದೋ ಒಂದು ಬ್ರಾಂಚ್ ಸಿಗುತ್ತೆ, ಎಲ್ಲರೂ ಕಂಪ್ಯೂಟರ್ ಸೈನ್ಸಲ್ಲಿ ಇರೋಲ್ಲ, ಬೇರೆ ಬ್ರಾಂಚ್ ತೊಗೋತೀವಿ. ಬಟ್ ವಾಟ್ ಈಸ್ ಎಕ್ಸ್ಟ್ರೀಮ್ಲಿ ಇಂಟ್ರೆಸ್ಟಿಂಗ್ ಅಂದರೆ, ನೀವು ಮೆಕ್ಯಾನಿಕಲ್ಗೆ ಹೋಗಿ ಮೆಕ್ಯಾನಿಕಲ್ ಕಾನ್ಸೆಪ್ಟ್ ಕಲ್ತ್ಕೊಂಡ್ರೆ ದೇರ್ ಇಸ್ ಅ ಗ್ರೇಟ್ ಆಪರ್ಚುನಿಟಿ ಟು ಬಿಕಮ್ ಎ ಬೆಟರ್ ಆಂಟ್ರಪ್ರನರ್ ದ್ಯಾನ್ ಸಮ್ಮನ್ ಹೂ ಇಸ್ ಜಸ್ಟ್ ಸ್ಟಡಿಂಗ್ ಕಂಪ್ಯೂಟರ್ ಸೈನ್ಸ್, ರೈಟ್? ಬೆಳಗ್ಗೆಯಿಂದ ಮಲ್ಟಿ ಡಿಸಿಪ್ಲಿನರಿ ಮಾತಾಡ್ತಾಯಿದ್ರು, ರೈಟ್? ವಾಟ್ ಐ ನೋ ಇಸ್, ನಂದು 28 ಸ್ಟಾರ್ಟಪ್ ಇದೆ, ಅರೌಂಡ್ 70 ಸ್ಟೂಡೆಂಟ್ಸ್. ನನ್ನ ಬೆಸ್ಟ್ ಆಂಟ್ರಪ್ರನರ್ಸ್, ರೈಟ್? ಅಂದರೆ ನಾವು ಇಟ್ಸ್ ಅ ವೆರಿ ಸೀರಿಯಸ್ ಥಿಂಗ್ ದಟ್ ವಿ ಆರ್ ಟಾಕಿಂಗ್ ಅಬೌಟ್. ಐಡಿಯಾ ಸ್ಟೇಜಲ್ಲಿ ವಿ ವಿಲ್ ಇನ್ವೆಸ್ಟ್ 1.5 crores and most of the students will be valued at around 40-50 crores before they leave the college. That's the kind of seriousness that we are talking about. Some of my best entrepreneurs are from civil, are from mechanical. There are doctors who are doing their entrepreneurship with me. So there is a great opportunity, right? Only way you can continue to study what you like and do what you like to do is to become an entrepreneur. ರೈಟ್. ರಾಘವ್ ಸರ್, ನಿನ್ನೆ ಇನ್ಫ್ಯಾಕ್ಟ್ ಹೈಯರ್ ಎಜುಕೇಷನ್ ಮಿನಿಸ್ಟರ್ ಬಂದಾಗ ಒಂದು ಕನ್ಸರ್ನ ವ್ಯಕ್ತಪಡಿಸಿದ್ರು. ನೋಡಿ, ಪಾಸ್ಔಟ್ ಆಗಿ ಬರ್ತಾ ಇದ್ದಾರೆ, ಬಟ್ ಪ್ಲೇಸ್ಮೆಂಟ್ ಅನ್ನೋ ದೃಷ್ಟಿಯಲ್ಲಿ ಬಂದಾಗ ದರ್ ಇಸ್ ಅ ಹ್ಯೂಜ್ ಗ್ಯಾಪ್. ಯಾಕೆ ಅಂತಂದರೆ ಈಗ ಜಾಬ್ ಕೊಡೋರಿಗೆ ಬೇಕಾದ ಎಕ್ಸ್ಪರ್ಟೈಸ್ ಅಥವಾ ಸ್ಕಿಲ್ಸು ವಿದ್ಯಾರ್ಥಿಗಳಲ್ಲಿ ಸಿಗ್ತಾ ಇಲ್ಲ. ವಿದ್ಯಾರ್ಥಿಗಳು ಯಾವ ಸ್ಟ್ರೀಮಲ್ಲಿ ಕೆರಿಯರ್ನ ನೋಡ್ಕೊಳ್ಬೇಕು ಅಂತ ಹೋಗ್ತಾರೆ, ಎಕ್ಸಾಕ್ಟ್ಲಿ ಆ ಫೀಲ್ಡಲ್ಲಿ ಅವ್ರಿಗೆ ಕೆಲಸ ಸಿಗ್ತಿಲ್ಲ ಅಂಥೇಳಿ. ಬಹುಶಃ ಈ ಅವರಾಗೆ ಒಂದು ಬಿಸ್ನೆಸ್ನ ಶುರು ಮಾಡೋದು ಅದಕ್ಕೊಂದು ಸೊಲ್ಯೂಷನ್ ಆಗುತ್ತಾ? ಆಮೇಲೆ ಈ ಸೊಸೈಟಿಗೆ ಕಾಂಟ್ರಿಬ್ಯೂಷನ್ ಮಾಡಬೇಕು ಅಂತ ಬರೋ ವಿದ್ಯಾರ್ಥಿಗಳಿಗೆ ಆಂಟ್ರಪ್ರನರ್ ಆಗೋದ್ರಿಂದ ಅನುಕೂಲ ಅಲ್ವಾ ಅಂತ ಹೇಳಿ. ಸೊ ನಾನೊಂದು 2 ನಿಮಿಷ ತೊಗೊಳ್ತೇನೆ. ಈಗ ಜಪಾನ್ ಏನಾಯಿತು, 1945ರಲ್ಲಿ ಪೂರ್ತಿ ನಶಿಸೋಯ್ತು. ಓಕೆ, ಜಪಾನ್ ವಾಸ್ ಅ ವೆರಿ ಅದು ಪೂರ್ತಿ ನಶಿಸೋಗಿ 1945ನಲ್ಲಿ ಅಟಾಮಿಕ್ ಬಾಂಬ್ಸ್ ಬಿದ್ದಾಗ ಪೂರ್ತಿ ನಶಿಸೋಯ್ತು. ಆ ದೇಶ ಪೂರ್ತಿ ನಶಿಸೋದಾಗ ಓಕೆ, ಅದನ್ನು ಮತ್ತೆ ಪುನರುಚ್ಚೇತನ ಕಟ್ಟಿದ್ರು. ಇಟ್ಸ್ ಓನ್ಲಿ ಥ್ರೂ ಆಂಟ್ರಪ್ರಿನರ್ಶಿಪ್. ಅಟ್ ದಟ್ ಪಾಯಿಂಟ್ ಇನ್ ಟೈಮ್, ಆಲ್ ದ ಜಾಪನೀಸ್ ಯಂಗ್ಸ್ಟರ್ಸ್, ಆಲ್ ದ ಜಾಪನೀಸ್ ಯೂತ್ ನ್ಯೂ ದಟ್ ದೇರ್ ಇಸ್ ಓನ್ಲಿ ಒನ್ ಪೂರ್ತಿ ದೊಡ್ಡದಾಗಿ ಪೂರ್ತಿ ಇದೆ. ಓಕೆ, ಈಗಿನ ನೀವು ನಿಮ್ಮ ದೇಶಕ್ಕೆ ಪ್ರೇಮ ಇದ್ದರೆ, ದೇಶದಲ್ಲಿ ಓಕೆ ರಿಯಲ್ ಓಕೆ ಒಳಗಡೆ ಒಂದು ಜಾಗೃತಿ ಇದ್ದರೆ, ದ ಫಸ್ಟ್ ಥಿಂಗ್ ಟು ಡೂ ಈಸ್ ಟು ರೀಬಿಲ್ಡ್ ದ ನೇಷನ್. ಆ್ಯಂಡ್ ಹೌ ಡು ಯು ರೀಬಿಲ್ಡ್ ದ ನೇಷನ್? ಟು ಬಿಕಮ್ ಅನ್ ಆಂಟ್ರಪ್ರನರ್. ಓಕೆ, ಅದಕ್ಕೆ ಏನು ಬೇಕೋ ಅದೆಲ್ಲ ಸೌಲಭ್ಯಗಳು ಸುತ್ತಲೂ ಇದೆ. ಓಕೆ, ಇಂಜಿನಿಯರಿಂಗ್ ಕಾಲೇಜಸ್ನಲ್ಲಿ ಇನ್ಕ್ಯುಬೇಷನ್ ಸೆಂಟರ್ಸ್ ಇದೆ, ಅದನ್ನು ಇನ್ಕ್ಯುಬೇಷನ್ ಸೆಂಟರ್ಸ್ನ ಸರಿಯಾಗಿ ದಾರಿ ತೊಗೊಂಡು ಹೋಗಲಿಕ್ಕಿದೆ. ಸೀಡ್ ಫಂಡ್ಗಳು ಕಾಲೇಜಿಗೆ ಬರ್ತಾ ಇದೆ. ಆಮೇಲೆ ಮತ್ತು ಯೂನಿಕಾರ್ನ್ಸ್ ಹೆಂಗೆ ಮಾಡಬೇಕು ಅಂತ ಹೇಳಿಬಿಟ್ಟು ದೇರ್ ಆರ್ ಲಾಟ್ ಆಫ್ ಎಕ್ಸ್ಪರ್ಟ್ಸ್ ಹೂ ಕ್ಯಾನ್ ಬಿಲ್ಡ್ ದಟ್ ಯೂನಿಕಾರ್ನ್. ಇದು ಸೊ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಈಸ್ ನಿಮ್ಮಲ್ಲಿ ಆ ಜಾಗೃತಿ ಇರಬೇಕು. ಓಕೆ, ನಾನು ಏನೋ ಕಟ್ಟಬೇಕು ಅನ್ನೋ ಒಂದು ಜಾಗೃತಿ ಇರಬೇಕು, ಮತ್ತು ಧೈರ್ಯ ಇರಬೇಕು. ಓಕೆ, ಇಫ್ ಯು ಆರ್ ರಿಯಲಿ ಕರೇಜಿಯಸ್ ಬೈ ಹಾರ್ಟ್, ಇಫ್ ಯು ಆರ್ ಅ ಬ್ರೇವ್ ಹಾರ್ಟ್, ಓಕೆ, ಯು ಶುಡ್ ಗೋ ಇನ್ ಟು ಆಂಟ್ರಪ್ರಿನರ್ಶಿಪ್ ಆ್ಯಂಡ್ ದೆನ್ ಯು ಶುಡ್ ಸ್ಟಾರ್ಟ್ ಗಿವಿಂಗ್ more jobs to others by creating entrepreneurship and that kind of stuff. ಸೊ ಅದು ತುಂಬ ಮುಖ್ಯವಾಗುತ್ತೆ. ಬಟ್ ಅಡಾಲಸೆನ್ಸ್ ಟು ಅಡಲ್ಟ್ಹುಡ್ ಆ ಸ್ಟೇಜ್ ಮತ್ತೆ ಹೇಳ್ತೀನಿ ನಾನು, ಅದರಲ್ಲಿ ಒಂದು ಪ್ಲೇಸ್ಮೆಂಟು ಪ್ಯಾಕೇಜು ಅನ್ನೋ ಒಂದು ಪಿಯರ್ ಪ್ರೆಷರ್ ಇರುತ್ತೆ. ಆ ಪಿಯರ್ ಪ್ರೆಷರ್ನ ಪೂರ್ತಿ ಮಟ್ಟ ಹಾಕಿಬಿಟ್ಟು ಒಂದು ಧೈರ್ಯ ತೊಗೊಂಡು ಮುಂದಕ್ಕೆ ಹೋದರೆ ಯು ಕ್ಯಾನ್ ಬಿಕಮ್ ಅ ಬಿಲಿಯನೇರ್, ಯು ಕ್ಯಾನ್ ಬಿಕಮ್ ಅ ಹ್ಯೂಜ್ ಕಾಂಟ್ರಿಬ್ಯೂಟರ್ ಟು ದ ಸೊಸೈಟಿ. ಆ ಥರ ಅವ್ರು ತುಂಬ ಉತ್ಪತ್ತಿ ಆದರೆ ನಮ್ಮ ದೇಶ 3 ಟ್ರಿಲಿಯನಿಂದ 15 ಟ್ರಿಲಿಯನ್ನು, 15 ಟ್ರಿಲಿಯನಿಂದ 20 ಟ್ರಿಲಿಯನ್ನು ತೊಗೊಂಡು ಹೋಗಲಿಕ್ಕೆ ಸಿಂಪಲ್, ವೆರಿ 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 ಸಿಂಪಲ್ ಪ್ರೋಸೆಸ್. ದ ಯೂತ್ ಹ್ಯಾಸ್ ಟು ಬಿಕಮ್, ಆ ಜಾಗೃತಿ ಬರಬೇಕು.
ಗೀತಾ ಮ್ಯಾಮ್, ಸಾಮಾನ್ಯವಾಗಿ ನಾವು ಒಂದು ಕಂಪ್ಲೇಂಟು ಎಸ್ಪೆಷಲಿ ಎಂಜಿನಿಯರಿಂಗ್ ಪಾಸ್ಔಟ್ ಸ್ಟೂಡೆಂಟ್ಸ್ ಬಗ್ಗೆ ಏನಂದರೆ, ಇಂಜಿನಿಯರಿಂಗ್ ಮುಗಿಸ್ಕೊಂಡು ಆಚೆ ಬಂದ ತಕ್ಷಣ ದೇ ಲುಕ್ ಮೋರ್ ಲೈಕ್ ಮಷಿನ್ಸ್. ಏನೋ ಒಂದು ಪ್ರೋಗ್ರಾಮ್ ಫೀಡ್ ಮಾಡಿ ಈ ಆಲ್ ಆಫ್ ಎಂಟರ್ಪ್ರಿನರ್ಶಿಪ್ ಮತ್ತು ನಾವು ಸ್ಟಾರ್ಟಪ್ ಅಂದರೆ ಇಟ್ ನೀಡ್ಸ್ ಎಂತೂಸಿಯಾಸಮ್. ಈ ಎಂತೂಸಿಯಾಸಮ್ನ ಬಿಲ್ಡ್ ಮಾಡಲಿಕ್ಕೆ ಇನ್ಸ್ಟಿಟ್ಯೂಷನ್ಗಳ ಪಾತ್ರ ಏನು, ಯಾವ ರೀತಿ ವರ್ಕ್ ಮಾಡುತ್ತೆ ಇನ್ಸ್ಟಿಟ್ಯೂಷನ್ಗಳು ಈ ಸ್ಟಾರ್ಟಪ್ ಕಡೆಗೆ, ಆಂಟ್ರಪ್ರಿನರ್ಶಿಪ್ ಕಡೆಗೆ ವಿದ್ಯಾರ್ಥಿಗಳನ್ನು ಮೋಟಿವೇಟ್ ಮಾಡಲಿಕ್ಕೆ ಅಂತ ಹೇಳಿ? ರೈಟ್ ಕ್ವಶನ್. ಹಾಂ, ಮೇಡಮ್ ಕೇಳ್ತಾ ಇರೋದು ಪ್ಲೇಸ್ಮೆಂಟ್ ಬಗ್ಗೆನೇ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದಾರೆ. ಹೊರ್ಗಡೆ ಬಂದ ತಕ್ಷಣ ಆಯಿತು, ಇಂಡಸ್ಟ್ರಿಗೆ ಹೋದ ತಕ್ಷಣ ಏನೋ ಒಂದಷ್ಟು ಫೀಡ್ ಮಾಡಿದ್ದೀವಿ, ಅದನ್ನು ಅವರಲ್ಲಿ ಎಕ್ಸಿಕ್ಯೂಟ್ ಮಾಡ್ತಾ ಇದ್ದಾರೆ ಅಂತ. ಅದರಿಂದ ಆಚೆ ಬರಬೇಕು ಅಂತ ಹೇಳಿ ಈ ಒಂದು ಇನ್ಕ್ಯುಬೇಟರ್ಸ್ ಎಲ್ಲ ಮಾಡಿರೋದು ನ್ಯಾಷನಲ್ ಎಜುಕೇಷನ್ ಪಾಲಿಸಿನಲ್ಲಿ ಇರೋದು. ಆ್ಯಕ್ಚುಲಿ 4 ಸ್ಟೇಜಸ್ ಬರುತ್ತೆ ಇದು ಇನ್ಕ್ಯುಬೇಟರ್ಸ್. ನಾವೇನು ಆಂಟ್ರಪ್ರಿನರ್ಶಿಪ್ ಅಂತ ಹೇಳ್ತೀವಿ ಅದರಲ್ಲಿ 4 ಸ್ಟೇಜಸ್ ಬರುತ್ತೆ. ಫಸ್ಟು ಐಡಿಯೇಷನ್ ಅಂತ ಹೇಳಿ, ಸೆಕೆಂಡ್ ಪ್ರೀ ಇನ್ಕ್ಯುಬೇಷನ್ ಅಂತ ಹೇಳಿ, ಥರ್ಡ್ ಇಸ್ ಇನ್ಕ್ಯುಬೇಟರ್ಸ್ ಆ್ಯಂಡ್ ಫೈನಲಿ ಆಕ್ಸಿಲರೇಟರ್ ಅಂತ. ಫಸ್ಟ್ ನಾನೇನು ಹೇಳಿದೆ ಐಡಿಯೇಷನ್ ಅಂತ ಹೇಳಿ, ಅದನ್ನೇ ನಾನು ಹೇಳಿದ್ದು ನಮ್ಮ ಕರಿಕ್ಯುಲಮಲ್ಲಿ ಅಥವಾ ಬ್ರಿಡ್ಜ್ ಕೋರ್ಸಲ್ಲಿ ವಿ ಟ್ರೈ ಟು ಮೇಕ್ ದೆಮ್ ಟು ಗೋ ಟು ದ ಸೊಸೈಟಿ ಆ್ಯಂಡ್ ಐಡೆಂಟಿಫೈ ದ ಪ್ರಾಬ್ಲಮ್ಸ್ ಆ್ಯಂಡ್ ಪಿಚ್ ದೇರ್ ಐಡಿಯಾಸ್. ಎಲ್ಲಿ ಪಿಚ್ ಮಾಡ್ತಾರೆ? ಎಸ್, 1 ಲೆವೆಲ್ ಕಾಲೇಜಲ್ಲಿ ನಾವು ಫೆಸಿಲಿಟೇಟ್ ಮಾಡಿಕೊಡ್ತೀವಿ, ಮೆಂಟರ್ಸ್ ಇರ್ತಾರೆ, ಎಲ್ಲ ಆಗುತ್ತೆ. ದ ನೆಕ್ಸ್ಟ್ ಲೆವೆಲ್ ಈಸ್ ಇನ್ ದ ನ್ಯಾಷನಲ್ ಲೆವೆಲ್ ಹ್ಯಾಕಥಾನ್ಸ್, ಐಡಿಯಾಥಾನ್ಸ್ ತುಂಬ ಆಗ್ತಾ ಇರುತ್ತೆ. ಸೊ ನೀವು ಅಲ್ಲಿಗೆ ಹೋಗಿ ಪಿಚ್ ಮಾಡಬೇಕು. ಸೊ ಅವರು ಅಲ್ಲಿ ನಿಮಗೆ ಒಂದಷ್ಟು ಕ್ಯಾಶ್ ಪ್ರೈಸ್ ಎಲ್ಲ ಇರುತ್ತೆ ಆ್ಯಂಡ್ ದೇ ನೆಕ್ಸ್ಟ್ ಲೆವೆಲ್ ಅಪ್ರಿಷಿಯೇಟ್ ಯು ಆ್ಯಂಡ್ ಗೆಟ್ ಯು ಸೀಡ್ ಫಂಡ್ಸ್ ಕೊಡ್ತಾರೆ. ಸೊ ಅದರಿಂದ ನೀವು ಸ್ಟಾರ್ಟ್ ಮಾಡ್ಬೋದು. ಅದು ಪ್ರೀ ಇನ್ಕ್ಯುಬೇಷನಲ್ಲಿ ಬರುತ್ತೆ. ಸೊ ನಾವು ಕಾಲೇಜಲ್ಲಿ ಅವ್ರಿಗೆ ಆ ಒಂದು ಇನ್ಫ್ರಾಸ್ಟ್ರಕ್ಚರ್ನ ಖಂಡಿತವಾಗೂ ಮಾಡಿದ್ದೀವಿ. ನಮ್ಮ ಕಾಲೇಜ್ನಲ್ಲೂ ಕೂಡ ಇದೆ, ತುಂಬ ಚೆನ್ನಾಗಿ ನಡೀತಾ ಇದೆ. ವಿ ಹ್ಯಾವ್ ಸ್ಟಾರ್ಟಪ್ಸ್. ಸೊ ಅಲ್ಲಿ ನಾವು ಇನ್ಫ್ರಾಸ್ಟ್ರಕ್ಚರ್ ವಿತ್ ಆಲ್ ದ IoT ಫೆಸಿಲಿಟೀಸ್ ಇರ್ಬೋದು, 3D ಪ್ರಿಂಟಿಂಗ್ ಇರ್ಬೋದು, ಅದೆಲ್ಲ ಕೊಟ್ಟು ಅವ್ರಿಗೆ ಆ ಸ್ಕಿಲ್ಸ್, ಪ್ರೋಟೋಟೈಪ್ ಬಿಲ್ಡಿಂಗ್ ಹೇಗೆ ಮಾಡೋದು ಅದನ್ನೆಲ್ಲ ಹೇಳ್ತೀವಿ. ಸೊ ಆ ಪ್ರೀ ಇನ್ಕ್ಯುಬೇಷನಲ್ಲಿ ರಿಸಲ್ಟ್ಸ್ ನೋಡಬೇಕು ಅಂತ ಅಂದರೆ ದೇ ಶುಡ್ ಬಿ ಹ್ಯಾವಿಂಗ್ ದ ಪ್ರಾಬ್ಲಮ್ ಎಲ್ಲ ಐಡೆಂಟಿಫೈ ಮಾಡ್ಕೊಂಡು ಬರ್ತೀವಿ. ಸರಿ, ಅದು ರಿಯಲಿ ಇಸ್ ಇಟ್ ನೆಸಸರಿ ಫಾರ್ ದ ಕಮ್ಯುನಿಟಿ, ಲಾರ್ಜ್ ಸ್ಕೇಲಿಗೆ ಅದು ಬೇಕಾ ಅಂತ ಹೇಳಿ ಮಾರ್ಕೆಟ್ ಸ್ಕೇಲಿಂಗ್ ಕೂಡ ಮಾಡಬೇಕಾಗುತ್ತೆ ನಾವು. ಸೊ ಅದೆಲ್ಲ ಪ್ರೀ ಇನ್ಕ್ಯುಬೇಷನಲ್ಲಿ ಆದ ಮೇಲೆ ನೆಕ್ಸ್ಟು ಇನ್ಕ್ಯುಬೇಟರ್ಸ್ ಅಂದರೆ ಎಲ್ಲರಿಗೂ ನಿಮಗೆ ಗೊತ್ತಿರೋ ಹಾಗೆ ಪ್ರೀ ಮೆಚ್ಯೂರ್ ಬೇಬಿ ಏನಾರು ಇತ್ತು ಅಂದರೆ ಇನ್ಕ್ಯುಬೇಟರ್ಸಲ್ಲಿ ಇಡ್ತೀವಿ, ನೋಡ್ಕೊಳ್ತೀವಿ. ಅದು ಒಂದು ಸ್ಟೇಜಿಗೆ ಸಮಾಜಕ್ಕೆ ಕೊಡ್ಬೋದು ಅಂತ ಆದಮೇಲೆ ಮಗುನ ತಾಯಿಗೆ ಕೊಡ್ತೀವಿ. ದ್ಯಾಟ್ ಈಸ್ ಇನ್ಕ್ಯುಬೇಟರ್ಸ್. ಸೊ ಅದೇ ರೀತಿಯಲ್ಲಿ ನಾವು ಕೂಡ ಅವರಿಗೆ ನಮ್ಮ ಕಾಲೇಜಿನಲ್ಲಿ ಯಾವುದೇ ಇನ್ಸ್ಟಿಟ್ಯೂಟಿನಲ್ಲಿ ಆಗ್ಬೋದು ಜಾಗ ಕೊಟ್ಟು ಅವರಿಗೆಲ್ಲ ಇನ್ಫ್ರಾಸ್ಟ್ರಕ್ಚರ್ ಫೆಸಿಲಿಟೀಸ್ ಕೊಟ್ಬಿಟ್ಟು ಅವರಿಗೆ ನರ್ಚರ್ ಇನ್ ದ ಸೆನ್ಸ್ ಮೆಂಟ್ರಿಂಗ್ ಮಾಡಿ ಇಂಡಸ್ಟ್ರಿ ಎಕ್ಸ್ಪರ್ಟ್ಸ್ ಆ ಡೊಮೈನಲ್ಲಿ ಯಾರ್ಯಾರು ಇರ್ತಾರೆ. ದಟ್ ಕನೆಕ್ಟಿವಿಟಿ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ದ ಇನ್ಸ್ಟಿಟ್ಯೂಟ್ಸ್. ನಾನು ಸುಮ್ಮನೆ ಕೂತ್ಕೊಂಡ್ರೆ ಆಗಲ್ಲ, ಈ ಥರದವರೆಲ್ಲ ಬೇಕು, ವೆಂಚರ್ ಕ್ಯಾಪಿಟಲಿಸ್ಟ್ ಬೇಕು, ಫಂಡ್ ಮಾಡ್ಲಿಕ್ಕೆ ಬರೋರು ಇರಬೇಕು. ಅದಕ್ಕೆ ತುಂಬ ಏಜೆನ್ಸೀಸ್ ಇದೆ, ನ್ಯಾಷನಲ್ ಆ್ಯಂಡ್ ಸ್ಟೇಟ್ ಲೆವೆಲ್ ಏಜೆನ್ಸೀಸ್. ನಮ್ಮ ಕರ್ನಾಟಕದ ನಮ್ಮ ಹೈಯರ್ ಎಜುಕೇಷನ್ ಮಿನಿಸ್ಟರ್ ಡಾಕ್ಟರ್ ಅಶ್ವಥ್ ನಾರಾಯಣ್ ಅವರು ತುಂಬ ಚೆನ್ನಾಗಿ ವರ್ಕ್ ಮಾಡ್ತಾ ಇದ್ದಾರೆ. ನಮ್ಮ VTU ವೈಸ್ ಚಾನ್ಸಲರ್ ಕೂಡ ಕರಿಸಿದ್ದಪ್ಪ ಸರ್ ತುಂಬ ಚೆನ್ನಾಗಿ ಆ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ನಮಗೆ ನ್ಯೂ ಏಜ್ ಇನೋವೇಷನ್ ನೆಟ್ವರ್ಕ್ ಅಂತ ಹೇಳಿ ಇದೆ. ಸೊ ಅದರಿಂದ ಕಾಲೇಜಸ್ಗೆಲ್ಲ ತುಂಬ ಫೇಸಸ್ ಇದೆ. ಈಗ ನಮ್ಮ ಕಾಲೇಜು ಕೂಡ ಅದರಲ್ಲಿದೆ. ಸೊ ಆ ಫೇಸಸಲ್ಲಿ ನಾವು ತುಂಬ ಚೆನ್ನಾಗಿ ಕೆಲಸ ಮಾಡಿದ್ರಿಂದ ನೆಕ್ಸ್ಟ್ 2 ಇಯರ್ಸಿಗೆ ಎಕ್ಸ್ಟೆನ್ಷನ್ ಕೊಟ್ಟಿದ್ದಾರೆ. ಸೊ ವಿ ಹ್ಯಾವ್ ಟು ವರ್ಕ್ ಹಾರ್ಡ್ ಸ್ಟೂಡೆಂಟ್ಸಿಗೆ. ಅದು ಒಂದು ಇನ್ಕ್ಯುಬೇಷನಲ್ಲಿ ನಾವು ಮತ್ತೆ ಅವ್ರಿಗೆ ನರ್ಚರ್ ಮಾಡಿ ಇನ್ಕ್ಯುಬೇಟರ್ಸ್ ಕೊಟ್ಟು ಅವರು ಒಂದು ಸ್ಟೇಬಲ್ ಅಂತ ಆದಮೇಲೆ ದ ನೆಕ್ಸ್ಟ್ ಲೆವೆಲ್ ಇಸ್ ಆಕ್ಸಿಲರೇಟರ್. ನಾನು 4th ಸ್ಟೇಜ್ ಏನು ಹೇಳಿದೆ. ಆಕ್ಸಿಲರೇಟರ್ ಅಂತ ಹೇಳಿದ್ರೆ ಎಸ್, ಈಗ ಮಗು ಸಮಾಜಕ್ಕೆ ಆ ತಾಯಿಗೆ ಕೊಡ್ಬೋದು ಅಂತ ಆಗಿದೆ ಅಂತ ಆದಾಗ ಹಾಗೆ ನೆಕ್ಸ್ಟ್ ಅದು ಬೇಗ ಬೆಳಿಬೇಕು. ಈಗ ನಮಗೆಲ್ಲ ತಡ್ಕೊಳಕ್ಕಾಗಲ್ಲ, ನಮಗೆಲ್ಲ ಬೇಗ ಆಗಬೇಕು, ಆ ಥರ ಇದ್ದೀವಿ ನಾವು. ದ ಜನ್ರೇಷನ್ ಇಸ್ ಸೋ ಫಾಸ್ಟ್. ಸೊ ಏನು ಮಾಡಬೇಕು, ಆಗಲೇ ಬೇಗ ವಾಕರ್ ಕೊಟ್ಬಿಟ್ಟು ಬೇಗ ಹೇಗೆ ನಡೆಯೋದು ಅಂತ ತೋರಿಸ್ಬೇಕು. ದ್ಯಾಟ್ ಈಸ್ ಆಕ್ಸಿಲರೇಟರ್. ಸೊ ಹಾಗಾಗಿ ನಾವು ಅವ್ರಿಗೆ ಆ ನೆಟ್ವರ್ಕಿಂಗ್ ನಾನು ಏನು ಹೇಳಿದೆ ಅದನ್ನು ಬಿಲ್ಡ್ ಮಾಡಿ ಈ ಥರ ಇನ್ವೆಸ್ಟರ್ಸ್ನೆಲ್ಲ ಕರೆದು ನಾವು ಅವ್ರಿಗೆ ಒಂದು ಸ್ಟೇಬಲ್ ಆಗಿ ಆಕ್ಸಿಲರೇಟ್ ಮಾಡ್ತೀವಿ. ದ್ಯಾಟ್ ಈಸ್ ಆಲ್ ಅಬೌಟ್ ದ 4 ಸ್ಟೇಜಸ್ ಆಫ್ ಇನ್ಕ್ಯುಬೇಟರ್ಸ್. ಇನ್ನು ಸರ್ ಸ್ಟಾರ್ಟಪ್ ಮಾಡಬೇಕು, ನಮ್ಮ ಹತ್ರ ಎಂತೂಸಿಯಾಸಮ್ ಇದೆ, ಐಡಿಯಾಸ್ ಇದೆ, ಇನೋವೇಷನ್ ಇದೆ, ಬಟ್ ದುಡ್ಡಿಲ್ಲ. ಆ ಟೈಮಲ್ಲಿ ನಿಮ್ಮಂಥವ್ರು ಬೇಕು, ಲೈಕ್ ಸೀಡ್ ಫಂಡಿಂಗ್ ಬೇಕು ಅಥವಾ ಕ್ಯಾಪಿಟಲ್ ವೆಂಚರ್ ಮಾಡೋರು ಬೇಕು. ಆದರೆ ಇಲ್ಲಿ ಇನ್ನೊಂದೇನು ಅಂತಂದರೆ ವಿದ್ಯಾರ್ಥಿಗಳನ್ನು ಹೇಗೆ ಚೂಸ್ ಮಾಡ್ತಾರೆ, ಓಕೆ ನಾವು ಹೆಂಗೆ ಕನ್ವಿನ್ಸ್ ಮಾಡೋದು, ನಮ್ಮ ಐಡಿಯಾ ನೆಕ್ಸ್ಟ್ ಲೆವೆಲ್ಗೆ ರೀಚ್ ಆಗೋ ಥರದಲ್ಲಿ ಇದೆ ಅನ್ನೋದನ್ನು ಯಾರು ಬಂಡವಾಳ ಹಾಕಕ್ಕೆ ಬರ್ತಾರೆ ಅವ್ರನ್ನ ಕನ್ವಿನ್ಸ್ ಮಾಡೋದು ಹೇಗೆ ಅನ್ನೋದು, ನೀವು ಇದ್ರ ಬಗ್ಗೆ ಏನು ಸಜೆಷನ್ ಕೊಡ್ತೀರಾ ಅಂತ ಹೇಳಿ? ಓಕೆ,
ಫಸ್ಟು ನಾವೇನು ಮಾಡ್ತೀವಿ ಅಂತ ಹೇಳ್ತೀನಿ. ದೆನ್ ಐ ವಾಂಟ್ ಟು ರೆಸ್ಪಾಂಡ್ ಟು ವಾಟ್ ಮೇಡಮ್ ವಾಸ್ ಟಾಕಿಂಗ್. ನಾವು ಐಡಿಯಾ ಸ್ಟೇಜ್ ಇನ್ವೆಸ್ಟರ್ ಅಂದರೆ ಏನು ಅಂದರೆ, ಪ್ಲೀಸ್ ಕೀಪ್ ಆಲ್ ದಿಸ್ ಪ್ರೀ ಇನ್ಕ್ಯುಬೇಟರ್, ಆಕ್ಸಿಲರೇಟರ್ ಎಲ್ಲ. ಇಫ್ ಯು ಥಿಂಕ್ ಯು ಹ್ಯಾವ್ ಎ ಗ್ರೇಟ್ ಐಡಿಯಾ, ಕಮ್ ಅಂಡ್ ಟಾಕ್ ಟು ಅಸ್. ವಿ ವಿಲ್ ಮೇಕ್ ಶ್ಯೂರ್ ದಟ್ ರೆಸ್ಟ್ ಆಫ್ ದ ಸ್ಟಫ್ ಹ್ಯಾಪನ್ಸ್, ರೈಟ್? ಇಫ್ ಯು ಹ್ಯಾವ್ ಎ ಗ್ರೇಟ್ ಐಡಿಯಾ, ನಿಮಗೆ ಐಡಿಯಾ ಇದೆ, ಐ ಸಿ ದ ಸ್ಪಾರ್ಕ್ ಇನ್ ಯು, ವಿ ವಿಲ್ ಕಮಿಟ್ ₹1.25 crore at the idea stage is what will commit. In fact, most of the great stage, that's what even Ramaya does. ಇವತ್ತು ನಿಮ್ಮ ಹತ್ರ ಐಡಿಯಾ ಚೆನ್ನಾಗಿ VCಗಳ ಹತ್ರ ಮಾತಾಡಿ, ವಿಲ್ ಟೇಕ್ ಕೇರ್ ಆಫ್ ರೆಸ್ಟ್ ಆಫ್ ದ ಸ್ಟಫ್. ಓನ್ಲಿ ಥಿಂಗ್ ದಟ್ ವಿ ರಿಕ್ವೈರ್ ಆರ್ ಟೂ ಥಿಂಗ್ಸ್. ಒನ್ ಈಸ್, ಆರ್ ಯು ಥಿಂಕಿಂಗ್ ಬಿಗ್ ಎನಫ್, ರೈಟ್? ಆರ್ ಯು ಥಿಂಕಿಂಗ್ ಬಿಗ್ ಎನಫ್? ಆರ್ ಯು ಪಿಕಿಂಗ್ ಅಪ್ ಎ ಪ್ರಾಬ್ಲಮ್ ವಿಚ್ ಈಸ್ ಗೋಯಿಂಗ್ ಟು ಚೇಂಜ್ ದಿಸ್ ವರ್ಲ್ಡ್, ರೈಟ್? ಈಚ್ ಆ್ಯಂಡ್ ಎವರಿ ಕಂಪನಿ ದಟ್ ವಿ ವಾಂಟ್ ಟು ಟಚ್. ಈಗ ಒಂದು 2-3 ಎಕ್ಸಾಂಪಲ್ ಹೇಳ್ತೀನಿ. 3 ಜನ ಹುಡುಗಿರು, ರೈಟ್? ಇಂಜಿನಿಯರಿಂಗ್ 3rd ಇಯರಲ್ಲಿ, ದೇ ಆರ್ ಡೂಯಿಂಗ್ ವೇರ್. How can our senior citizens be happy? Anta she is working on it. So you just need to think of a problem which is not obvious, right? Which is extremely big, which is extremely big. ಅದಾದಮೇಲೆ ಅದು ಸರಿ ಇದೆ ಇಲ್ಲ ಫೈನ್ ಟ್ಯೂನ್ ಮಾಡೋದು, ನಿಮ್ಗೆ ಏನು ಸಪೋರ್ಟ್ ಬೇಕೋ ಅದೆಲ್ಲ ಸಾಮಾನ್ಯ ಎಲ್ಲ ಇನ್ವೆಸ್ಟರ್ಗಳು ಮಾಡ್ತಾರೆ. ವಾಟ್ ಈಸ್ ರಿಕ್ವೈರ್ಡ್ ಫಾರ್ ದ ಸ್ಟೂಡೆಂಟ್ಸ್ ಈಸ್ ದಿಸ್. ಮೊದಲನೇದು, ಕಂಪ್ನಿಗಳು ಯಾವುದು ಅಂದರೆ ಎಲ್ಲ ಹೇಳ್ತಾರೆ, ಗೂಗಲ್, ಮೈಕ್ರೋಸಾಫ್ಟ್, ಫೇಸ್ಬುಕ್, ಡೆಲ್, ಲಿಸ್ಟ್ ಕೊಡ್ತಾರೆ. ಆಲ್ ದೋಸ್ ಕಂಪನೀಸ್ ವರ್ ಕ್ರಿಯೇಟೆಡ್ ಇನ್ ಕ್ಯಾಂಪಸಸ್ ಆಫ್ US. ಕಂಪನಿ CEO ಯಾರು ಅಂದರೆ ಇಂಡಿಯನ್ ಅಂತ ಪ್ರೈಡಿಂದ ಹೇಳ್ಕೊತೀವಿ. ಇಫ್ ದೋಸ್ ಕಂಪನೀಸ್ ಕ್ಯಾನ್ ಬಿ ಕ್ರಿಯೇಟೆಡ್ ಇನ್ ದ ಕ್ಯಾಂಪಸಸ್ ಆ್ಯಂಡ್ ಇಫ್ ದೋಸ್ ಕಂಪನೀಸ್ ಕ್ಯಾನ್ ಬಿ ಲೆಡ್ ಬೈ ಇಂಡಿಯನ್, ನಮ್ಮ ದೇಶದಲ್ಲಿರೋ ನಮ್ಮ ಮಕ್ಕಳು ವೈ ಕಾಂಟ್ ದ ಕ್ರಿಯೇಟ್ ಕಂಪನೀಸ್ ಲೈಕ್ ದಿಸ್? ದಿಸ್ ಈಸ್ ವಾಟ್ ವಿ ಆರ್ ಟ್ರೈಂಗ್ ಟು ಸೇ. ಸೊ ನಾವು ಏನು ಹೇಳ್ತಾ ಇದ್ದೀವಿ ಅಂದರೆ, ಕಾಲೇಜುಗಳವ್ರಿಗೆ ಎಲ್ಲ ಆಂಟ್ರಪ್ರಿನರ್ಶಿಪ್ ಇಸ್ ನಾಟ್ ಎ ಸೀಕ್ವೆನ್ಷಿಯಲ್ ಕೆಲಸ. ನೀವು ಹೇಳೋ ಥರ ಥಿಯರಿಟಿಕಲ್ ಆಗಿ ವರ್ಕ್ ಆಗಲ್ಲ, ರೈಟ್? ಯು ಜಸ್ಟ್ ನೀಡ್ ಟು ಗಿವ್ ದಮ್ ಫ್ರೀಡಮ್. ಇಫ್ ದೇ ಹ್ಯಾವ್ ಇಟ್, ಇಫ್ ದೇ ಆರ್ ಬ್ರೈಟರ್, ದೇ ವಿಲ್ ಕಮ್ ಅಂಡ್ ಡೂ ದ ಆಂಟ್ರಪ್ರಿನರ್ಶಿಪ್. ಪ್ಲೀಸ್ ಕಮ್ ಟು ಅಸ್ ಆ್ಯಂಡ್ ಟಾಕ್ ಟು ಅಸ್. ಡೋಂಟ್ ಹ್ಯಾವ್ ಇನ್ಹಿಬಿಷನ್, ರೈಟ್? ಇದೇ ಥರ ಪಿಚ್ ಮಾಡಬೇಕು, ನಾನು ಇದೇ ಥರ ಪ್ಲ್ಯಾನ್ ಮಾಡಬೇಕು, ಇದೇ ಥರ ಡ್ರೆಸ್ ಹಾಕೊಂಡು ಹೋಗಬೇಕು, ಅವೆಲ್ಲ ಯಾವುದು ಬೇರೆ. ಬೆಟರ್ ದ್ಯಾನ್ ಗೋಯಿಂಗ್ ಆ್ಯಂಡ್ ಟೇಕಿಂಗ್ ಎ ಜಾಬ್. ನಾನು ಯಾತಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ಸಾರಿ 1 minute, ಐ ವಾಂಟ್ ಟು ಕ್ಲೋಸ್. ಶೋರ್. ಈ ಎಷ್ಟು ಜನ ಪೇರೆಂಟ್ಸ್ ಇದ್ದೀರಾ ಇಲ್ಲಿ? ಪೇರೆಂಟ್ಸ್, ಓಕೆ. I will tell you the biggest problem that we have, our colleges have, is the parents, right? You believe that students as soon as they complete their engineering, ಹೋಗಿ ಮೈಕ್ರೋಸಾಫ್ಟಲ್ಲೋ ಗೂಗಲಲ್ಲೋ ಅಥವಾ ನಿಮಗೆ ಇಷ್ಟ ಇರೋ ಯಾವುದೋ ಒಂದು ಕಂಪ್ನಿಲಿ ಒಳ್ಳೆ ಕೆಲಸ ಆಗಿದ್ರೆ, ವಿಪ್ರೋದಲ್ಲಿ 20 ವರ್ಷ ಅಥವಾ ಮೈಕ್ರೋಸಾಫ್ಟಲ್ಲಿ 15 ವರ್ಷ, ಇಲ್ಲ ಗೂಗಲಲ್ಲಿ 20 ವರ್ಷ ಆದಮೇಲೆ ಬಂದು ನಮ್ಮ ಬಸವನಗುಡಿಲಿ ಇಡ್ಲಿ ಅಂಗಡಿ ಹೇಗೆ ಹಾಕೋದು ಅಂತ ಯೋಚನೆ ಮಾಡ್ತಿರಲಿಲ್ಲ. ಇಫ್ ಇಟ್ ವಾಸ್ ದಟ್ ಎಕ್ಸೈಟಿಂಗ್ ಏನೋ, ರೈಟ್? ಸೊ ಸಾಫ್ಟ್ವೇರ್ ಕೆಲಸ ಆಗಲಿ, ವರ್ಕಿಂಗ್ ಫಾರ್ ಎ ಕಂಪನಿ ಈಸ್ ಬೋರಿಂಗ್. ನಿಮಗೂ ಗೊತ್ತಿದೆ, ನಿಮ್ಗೆ ಎಷ್ಟು ಖುಷಿ ಇದೆ ನೀವು ಮಾಡ್ತಾ ಇರೋ ಕೆಲಸದಲ್ಲಿ ಅಂತ. ಸೊ ನೀವು ಬೇಜಾರು ಮಾಡ್ಕೊಂಡಿರುವಾಗ ನಿಮ್ಮ ಮಕ್ಕಳು ಅದೇ ಹಳ್ಳಕ್ಕೆ ತಳ್ಳೋದು, ರಾತ್ರಿ ಕಂಡು ಬಾವಿಲಿ ಹಗಲು ಬಿದ್ದ ಹಾಗೆ. ಪ್ಲೀಸ್ ಡೋಂಟ್ ಫೋರ್ಸ್ ದೆಮ್ ಟು ಗೆಟ್ ಇನ್ ಟು ಎ ಜಾಬ್. They are good enough to become entrepreneurs and they are good enough to change this society. Please allow them to do this. That's my request for parents, right? So nothing is better than being entrepreneur, and all that you need to have is that confidence. ಮಿಕ್ಕಿದೆಲ್ಲ ಆಗುತ್ತೆ ನಮ್ಮ ದೇಶದಲ್ಲಿ. ಸರ್, ಈಗ ಆಯಿತು, ಒಂದು ಸ್ಟಾರ್ಟಪ್ ಮಾಡ್ಲಿಕ್ಕೆ ನಾವು ಮುಂದಾಗ್ತೀವಿ, ನಡೀತಾ ಇದೆ, ಬಟ್ ಎಷ್ಟು ದಿನ ಅದಕ್ಕೆ ವೇಟಿಂಗ್ ಪೀರಿಯಡ್ ಕೊಡಬೇಕು ಅಂತೇಳಿ? ಯಾಕಂತಂದರೆ ಕೆಲವರು ವರ್ಷಾನುಗಟ್ಟಲೆ ತಮ್ಮ ಏಜನ್ನು ಸ್ಪಾಯ್ಲ್ ಮಾಡ್ಕೊಂಡಿರೋರೆ. ಬಹುಶಃ ಇದು ಒಂದು ಕಾರಣ, ಸ್ಟಾರ್ಟಪ್ಗಳನ್ನ ಮಾಡಬೇಕೋ ಬೇಡವೋ ಅನ್ನೋ ಹಿಂಜರಿಕೆ ಇನ್ನೂ ಇರೋದಕ್ಕೆ ಕೆಲವರಲ್ಲಿ, ಎಸ್ಪೆಷಲಿ ಪೇರೆಂಟ್ಸಲ್ಲಿ. ಆಯಿತು, ನಾವು ಪ್ರೋತ್ಸಾಹ ಕೊಡ್ತೀವಿ, ಸ್ಟಾರ್ಟಪ್ ಮಾಡ್ಕೊಳ್ಳಿ ಅಂತೇಳಿ, ಬಟ್ ಎಷ್ಟು ವರ್ಷ? ಈ ಪ್ರಶ್ನೆಗೆ ಏನು ಉತ್ತರ ಅಂಥೇಳಿ? ಸೊ ಈಗೇನಾಗಿದೆ ಅಂದರೆ, the way the facilities are around, unicorns are getting built
ಬಗ್ಗೆ ಒಬ್ಬ ಒಂದು ಐಡಿಯಾನ ತಗೊಂಡು ಆ ಐಡಿಯಾದಿಂದ ಹಿ ಬಿಲ್ಡ್ಸ್ ಅಪ್ ಟು ಅ 1 ಬಿಲಿಯನ್ ವ್ಯಾಲ್ಯೂಯೇಷನ್. ಅಂದರೆ ಝೀರೋಯಿಂದ ಶುರು ಮಾಡಿ 18 ತಿಂಗಳಲ್ಲಿ 1 ಬಿಲಿಯನ್ ವ್ಯಾಲ್ಯೂಯೇಷನ್, 8,000 ಕೋಟಿ, 8,000 ಕೋಟಿ, ಓಕೆ ಸರಿ, 8,000 ಕೋಟಿಗೆ ತೊಗೊಂಡು ಹೋಗುವಂಥ ಸ್ಟಾರ್ಟಪ್ಗಳು ಈಗ ಬಂದಿದೆ. ಆ್ಯಂಡ್ ದೀಸ್ ಸ್ಟಾರ್ಟಪ್ಸ್ ಆರ್ ಕ್ರಿಯೇಟೆಡ್ ನಾಟ್ ಬೈ ವೆರಿ ಸೀಸನ್ಡ್ ಎಕ್ಸ್ಪೀರಿಯನ್ಸ್ಡ್, ಆ ಥರ ಅವ್ರು ಏನೂ ಇಲ್ಲ. ಓಕೆ, ವೆರಿ ಫ್ರೆಶ್ ಔಟ್ ಆಫ್ ಕಾಲೇಜ್, 23-24 ವರ್ಷ, ಆ ಎನರ್ಜಿ ಇರೋರು, ಆ ತುಡಿತಾ ಇರೋರು, ಆ ಮಿಡಿತಾ ಇರೋರು, ಆ ಧೈರ್ಯ ಇರೋರು, ಅವ್ರು ಮಾಡ್ತಾ ಇರೋ ಸ್ಟಾರ್ಟಪ್ಗಳು 18 ತಿಂಗಳೊಳಗಡೆ ಇಲ್ಲಿಂದ ತೊಗೊಂಡು ಹೋಗಿ ಅಲ್ಲಿಗೆ ಹೋಗುತ್ತೆ. ಅಫ್ಕೋರ್ಸ್ ಸ್ಟಾರ್ಟಪ್ ದೆರ್ ಈಸ್ ಅ ರೇಟ್ ಆಫ್ ಸಕ್ಸಸ್ ಆ್ಯಂಡ್ ಆಲ್ ದೋಸ್ ಥಿಂಗ್ಸ್ ಆರ್ ದೇರ್. ಬಟ್ ಈಗ ದ ನಂಬರ್ ಆಫ್ ಮುಖ್ಯವಾಗಿ ಏನು ಅಂದರೆ ಐಡಿಯಾ ಸೆಲೆಕ್ಷನ್ ಇದೆಯಲ್ಲ, ನೀವು ಐಡಿಯಾ ಸೆಲೆಕ್ಟ್ ಮಾಡಬೇಕಾದ್ರೆ ನೀವು ಹೊರಗಡೆ ಹೋಗಿಬಿಟ್ಟು ಸಮಾಜದಲ್ಲಿ ಹುಡುಕಿ ಐಡಿಯಾ ಸೆಲೆಕ್ಟ್ ಮಾಡೋದು ಒಂದು ರೀತಿ. ಇನ್ನೊಂದು, ಯು ನೀಡ್ ಟು ಥಿಂಕ್ ಅಬೌಟ್ ಹೌ ದ ಗ್ಲೋಬ್ ಈಸ್ ಎವಾಲ್ವಿಂಗ್. ಓಕೆ, ಈಗ ಬರೀ ದೇಶದಲ್ಲಿ ಕೂತ್ಕೊಂಡು ಬೆಂಗಳೂರಿನಲ್ಲಿ ಏನು ಪ್ರಾಬ್ಲಮ್ ಇದೆ ಅಲ್ಲಿಗೆ ಹುಡುಕ್ತೀನಿ, ಇಲ್ಲ ನಿಮ್ಮ ತುಮಕೂರಿನಲ್ಲೋ ಇಲ್ಲ ಅಲ್ಲೆಲ್ಲಿ ಪ್ರಾಬ್ಲಮ್ಸ್ ಇದೆ ಅದಕ್ಕೆ ಹುಡುಕ್ತೀನಿ ಅಂತಲ್ಲ. ಸೊ ಯು ವಿಲ್ ಹ್ಯಾವ್ ಟು ಬಿಕಮ್ ಅ ಲಿಟಲ್ ಗ್ಲೋಬಲ್ ಥಿಂಕರ್ ಇನ್ ದ್ಯಾಟ್ ಪರ್ಟಿಕ್ಯುಲರ್ ಪರ್ಸ್ಪೆಕ್ಟಿವ್. ಸೊ ಗ್ಲೋಬಲ್ ಸ್ಟಾರ್ಟಪ್ಸ್ ಯಾವ್ದು ನಡೀತಾ ಇದೆ. ಇಫ್ ಯು ವಾಂಟ್ ಟು ಬಿಕಮ್ ಅ ಟ್ರೂ ಆಂಟ್ರಪ್ರನರ್, ಲುಕ್ ಎಟ್ ದ ಸ್ಟಾರ್ಟಪ್ ಇಕೋಸಿಸ್ಟಮ್ ಆಫ್ ದ ಗ್ಲೋಬಲ್ ಸ್ಕೇಲ್. ಆ ಥರ ಮಾಡಿದವ್ರು ಮಾತ್ರ ಸಖತ್ ಫಾಸ್ಟಾಗಿ ಹಿಂಗೆ ಮೇಲಕ್ಕೆ ಹೋಗ್ತಾರೆ. ಸೊ ಅದು ನಡೀತಾ ಇದೆ ಅದು. ಸೊ ಯು ವಿಲ್ ಹ್ಯಾವ್ ಟು ಚೂಸ್ ದ ಐಡಿಯಾ ಪ್ರಾಪರ್ಲಿ, ಯು ವಿಲ್ ಹ್ಯಾವ್ ಟು ಪುಟ್ ದ ಥಿಂಗ್, ಬಟ್ ದ ಟೈಮ್ ಪೀರಿಯಡ್ ಈಸ್ ವೆರಿ ವೆರಿ ಫಾಸ್ಟ್ ಬಿಕಾಸ್ ದ ಇಕೋಸಿಸ್ಟಮ್ ಈಸ್ ಸೋ ಫ್ರೆಂಡ್ಲಿ. ಸೊ ಮೊದಲೇನಾಗ್ತಾ ಇತ್ತು, ನಾವು ಓಕೆ ಸುರೇಶ್ ಅವ್ರು ಹೇಳಿದಾಗೆ ಒಂದು ಪಬ್ಲಿಕ್ ಸೆಕ್ಟರಿಂದ ಪ್ರೈವೇಟ್ ಸೆಕ್ಟರ್ಗೆ ಧುಮುಕ್ಲಿಕ್ಕೆ, ಓಕೆ ಐ ಥಿಂಕ್ ಸಮ್ವೇರ್ ಅರೌಂಡ್ 80s 90s ಆ ಧೈರ್ಯ ಬಂತು ಜನಕ್ಕೆ, ಪಬ್ಲಿಕ್ ಸೆಕ್ಟರಿಂದ ಪ್ರೈವೇಟ್ ಸೆಕ್ಟರ್ಗೆ ಹೋಗ್ಬೋದಪ್ಪ ಅಂತ. ಆಗ ಪೇರೆಂಟ್ಸ್ ಆಲ್ಸೋ ಎನ್ಕರೇಜ್ಡ್ ದ ಮೂವ್ಮೆಂಟ್ ಫ್ರಮ್ ಪಬ್ಲಿಕ್ ಸೆಕ್ಟರ್ ಟು ಪ್ರೈವೇಟ್ ಸೆಕ್ಟರ್ ಮೂವ್ಮೆಂಟ್. ಐ ಥಿಂಕ್ ದಿಸ್ ಈಸ್ ದ ಟೈಮ್ ಪೀರಿಯಡ್. 2020 and 2030s will be the time period when the parents will have the courage to push the kids into the entrepreneurship. ಸೊ ಆ ಧೈರ್ಯ ಈ ಡೆಕೆಡ್ನಲ್ಲಿ, ಮುಂದಿನ ಡೆಕೆಡ್ನಲ್ಲಿ ಬರುತ್ತೆ ಅನ್ನೋದು ಗ್ಯಾರಂಟಿ ಆಗ್ತಾ ಇದೆ. ಅದು ಗೀತಾ ಮ್ಯಾಮ್, ಈಗ ವಿದ್ಯಾರ್ಥಿಗಳು ಈಗ ಡೇ 1 ಈಗಷ್ಟೇ ಸ್ಟೆಪ್ ಅಪ್ ಮಾಡೋಕ್ಕೆ ಬಂದಿರೋ ವಿದ್ಯಾರ್ಥಿಗಳಿದ್ದಾರೆ ಇಂಜಿನಿಯರಿಂಗ್ ಕೋರ್ಸ್ಗಳಿಗೆ ಜಾಯಿನ್ ಆಗೋಕ್ಕೆ. ಸೊ ಡೇ 1ಇಂದ ಅವರು ಅವರಲ್ಲಿ ಬಿಲ್ಡ್ ಮಾಡ್ಕೊಳ್ಬೇಕಾಗಿರೋ ಕ್ವಾಲಿಟೀಸ್ ಯಾವುದು ಅಂತ ಹೇಳಿ, ಇಫ್ ದೇ ವಾಂಟ್ ಟು ಬಿಕಮ್ ಅ ಆಂಟ್ರಪ್ರನರ್ ಅಥವಾ ಒಂದು ಸ್ಟಾರ್ಟಪ್ ಮಾಡಬೇಕು ಅಂತಂದರೆ ಅವ್ರು ಬಿಲ್ಡ್ ಮಾಡ್ಕೊಳ್ಬೇಕಾಗಿರೋ ಕ್ವಾಲಿಟೀಸ್, ಟೀಚರ್ಸಿಂದ ಕಲ್ತ್ಕೊಳ್ಬೇಕಾಗಿರೋದೇನು ಅಥವಾ ಇನ್ಸ್ಟಿಟ್ಯೂಷನ್ಗಳಿಂದ ಅವ್ರು ಏನನ್ನು ಪಡ್ಕೊಳ್ಬೇಕು ಅಂತ ಹೇಳಿ. ಫ್ರಮ್ ಡೇ 1 ನಾನು ಶುರುವಿಂದ ಹೇಳ್ತಾ ಇರೋ ಹಾಗೆ ಇಟ್ ಶುಡ್ ಬಿ ಲೈಕ್ ಕ್ರಿಟಿಕಲ್ ಥಿಂಕಿಂಗ್ ಇರಬೇಕು ಅವ್ರಿಗೆ, ಪ್ರಾಬ್ಲಮ್ ಥಿಂಕಿಂಗ್, ಹೇಗೆ ಪ್ರಾಬ್ಲಮ್ ಸಾಲ್ವ್ ಮಾಡೋದು ಅದು ಗೊತ್ತಿರಬೇಕು. ಸೊ ಅದ್ರ ಜೊತೆಗೆ ಅವ್ರಿಗೆ ಏನೇನು ಫೆಸಿಲಿಟೀಸ್ ಇದೆ ಕಾಲೇಜ್ನಲ್ಲಿ ಅಥವಾ ಗ್ಲೋಬಲಿ ಏನೇನು ಸಿಗ್ತಾ ಇದೆ ಅನ್ನೋದು ಗೊತ್ತಿರಬೇಕು. ವೆಂಚರ್ ಕ್ಯಾಪಿಟಲಿಸ್ಟ್ ಇದ್ದಾರೆ, ಅದು ಗೊತ್ತಿರಬೇಕು. VC ಅಂತ ಇವ್ರು ಏನು ಹೇಳ್ತಾ ಇದ್ದಾರೆ, ದಟ್ ಈಸ್ ವೆಂಚರ್ ಕ್ಯಾಪಿಟಲಿಸ್ಟ್. ಅವರು ಇನ್ವೆಸ್ಟ್ ಮಾಡಲಿಕ್ಕೆ ರೆಡಿ ಇರ್ತಾರೆ. ಸೊ ಆ ಥರದವ್ರು ಯಾರ್ಯಾರಿದ್ದಾರೆ, ಎಲ್ಲೆಲ್ಲಿ ಸೀಡ್ ಫಂಡಿಂಗ್ ಇದೆ ಅದೆಲ್ಲ ಗೊತ್ತಿರಬೇಕು. ಸೊ ಏನೇನು ಕೋರ್ಸ್ ಮಾಡಿಕೊಂಡ್ರೆ ನಾನು ಆ ನಿಟ್ಟಿನಲ್ಲಿ ಹೋಗ್ಬೋದು ಅಂತ ಗೊತ್ತಿರಬೇಕು. ನಾನು ಆಗಲೇ ಹೇಳ್ದಂಗೆ ಎಬಿಲಿಟಿ ಎನ್ಹಾನ್ಸ್ಮೆಂಟ್ ಕೋರ್ಸಸ್ ಅಂತ ಇದೆ, ಅಲ್ಲಿ ಸ್ಟೂಡೆಂಟ್ಸ್ಗೆ ನಾವು ಫ್ರೀ ಆಗಿಬಿಟ್ಟಿರ್ತೀವಿ ಎಲೆಕ್ಟಿವ್. ಆನ್ಲೈನ್ ಕೂಡ ಅವರು ಆ ಕೋರ್ಸಸ್ನ ಮಾಡ್ಕೋಬೋದು, ತಿಳ್ಕೊಬೋದು ಏನಿದೆ, ವಾಟ್ ಈಸ್ ಅವೈಲಬಲ್ ಇನ್ ದ ವರ್ಲ್ಡ್ ಗ್ಲೋಬಲಿ ಅಂತ ಹೇಳಿ ಅದನ್ನು ತಿಳ್ಕೊಂಡು, ಅದು ದಟ್ಸ್ ಆರ್ ಆಲ್ ಕ್ರೆಡಿಟ್ ಕೋರ್ಸ್. ಮತ್ತು ಪೇರೆಂಟ್ಸ್ಗೆ ಅಯ್ಯೋ ನನ್ನ ಮಗ ಬೇರೆ ಏನೋ ಓದ್ತಾ ಇದ್ದಾನೆ, ನನ್ನ ಮಗಳು ಬೇರೆ ಏನೋ ಓದ್ತಿದ್ದಾಳೆ, ಅಯ್ಯೋ ಈ 160 ಕ್ರೆಡಿಟ್ಸಿಂದ ಓದ್ತಿಲ್ಲ, ಆ ಥರ ಏನು ಇರೋದಿಲ್ಲ. ಸೊ ಅದಕ್ಕೂ ಕೂಡ ಕ್ರೆಡಿಟ್ಸ್ ಇರುತ್ತೆ. ಸೊ ನೀವು ಅದೇ ಒಂದು ಇನೋವೇಷನ್, ನನ್ನ ಇಂಟರ್ನ್ಶಿಪ್ ಬಗ್ಗೆ ಹೇಳಿದ್ನಲ್ಲ, ಅದೆಲ್ಲ ನೀವು ತಿಳ್ಕೊಂಡಿರಬೇಕು. ಒಂದು, ನೀವು ಕರಿಕ್ಯುಲಮಲ್ಲಿರೋ ಸಬ್ಜೆಕ್ಟ್ ಏನಿದೆ ಇನೋವೇಷನ್ ಆ್ಯಂಡ್ ಡಿಸೈನ್ ಥಿಂಕಿಂಗ್, ದಟ್ ಈಸ್ ಕ್ರೆಡಿಟ್ ಕೋರ್ಸ್ ಇದೆ. ಸೊ ಅದನ್ನು ಮಾಡ್ಕೋಬೋದು. ಇನ್ನು ಸಮ್ಮರ್ ಇಂಟರ್ನ್ಶಿಪ್ ಅಂತ ಹೇಳಿ ಫಸ್ಟು 3 ವೀಕ್ಸ್ ಇದೆ, ಯಾವಾಗ ಫಸ್ಟ್ ಇಯರ್ ಆದಮೇಲೆ ಆವಾಗ ಕೂಡ ನೀವು ಈಗ ಅಲ್ಲಿ ಲಾಸ್ಟ್ ಪ್ಯಾನಲ್ ಡಿಸ್ಕಷನಲ್ಲಿ ಕೇಳ್ತಾ ಇದ್ರು ಒಬ್ಬರು, earn while you learn ಅಂತ ಅನಿಸುತ್ತೆ. ಯಾರೋ ಒಬ್ಬರು ಕ್ವಶನ್ ಕೇಳಿದ್ರು. ಎಸ್, ಅವರ್ ಸ್ಟೂಡೆಂಟ್ಸ್ ಆರ್ ಡೂಯಿಂಗ್, ದೇ ಆರ್ ಅರ್ನಿಂಗ್. ಅಲ್ಲೇ ಬೇರೆ ಸ್ಟೂಡೆಂಟ್ಸಿಗೆಲ್ಲ ಪಾಠ ಮಾಡಿ ಹೇಳಿಕೊಟ್ಟು, ಮತ್ತು ಬೇರೆ ಬೇರೆ ವೆಬ್ಸೈಟ್ಸ್ ಎಲ್ಲ ಕ್ರಿಯೇಟ್ ಮಾಡಿ, ವಿ ಹ್ಯಾವ್ ಡೆವಲಪರ್ಸ್ ಕಮ್ಯುನಿಟಿ ಅಂತ ಹೇಳಿ. ಸೊ ಅವರು ಬೇರೆಯವ್ರಿಗೆಲ್ಲ ವೆಬ್ಸೈಟ್ಸ್ ಕ್ರಿಯೇಟ್ ಮಾಡಿಕೊಟ್ಟಿದ್ದು ಯಾರು ಅರ್ನಿಂಗ್. ಸೊಸೈಟಿ ಕನ್ಸರ್ನ್ ಇಟ್ಕೊಂಡು ಕೂಡ ಮಾಡ್ತಾ ಇದ್ದಾರೆ. ನಮ್ಮ ಪ್ಯಾಂಡಮಿಕ್ ಟೈಮಲ್ಲಿ ಹೋಮ್ ಕ್ವಾರಂಟೈನ್ ಆದವರಿಗೆಲ್ಲ ಒಂದು ಆ್ಯಪ್ ಬಿಲ್ಡ್ ಮಾಡಬೇಕು ಅಂತ ನಮ್ಮ ಹಾಸನ್ SP ಅವರು ಕರೆದು ನನ್ನ ಕೇಳಿದಾಗ ನಾನು ನಮ್ಮ ಸ್ಟಾರ್ಟಪ್ ಟೀಮಿಗೆ ಹೇಳಿದೆ, 24 ಅವರ್ಸಲ್ಲಿ ವಿ ಬಿಲ್ಡ್ ದಟ್ website, we build that app to them, leave app to them, it went on. So you have to see the opportunity and grab it, that's it.
ಸೊ ಸಮ್ಮರ್ ಇಂಟರ್ನ್ಶಿಪ್ ಇವಾಗ NEP-ನಲ್ಲಿದೆ 3 weeks. ಅವಾಗೂ ನೀವು ಎಲ್ಲಿ ಇಂಟ್ರೆಸ್ಟೆಡ್ ಇದ್ದೀರಾ ಅಲ್ಲಿಗೆ ಹೋಗಿ ಕಲ್ತ್ಕೋಬೋದು. ಸರ್ ಹೇಳ್ದಂಗೆ ಸ್ಟಾರ್ಟಪ್ಸ್ಗೆ ಹೋಗಿ ಕಲ್ತ್ರೆ ತುಂಬಾ ಒಳ್ಳೆಯದು. ಹಾಗೆ 4 weeks ಸೆಕೆಂಡ್ ಇಯರ್ ಆದಮೇಲೆ ಮಾಡೋಕ್ಕಿದೆ, ಅವಾಗ ಕೂಡ ಮಾಡ್ಬೋದು. ಇದೇನು ಸುಮ್ಮನೆ ನೀವು ಮಾಡ್ತಾ ಇಲ್ಲ. ಅಗೇನ್ ಇಟ್ ಈಸ್ ಕ್ರೆಡಿಟಬಲ್ ಕೋರ್ಸಸ್. ಓಕೆ, ನಿಮ್ಗೆ ಇದಕ್ಕೆಲ್ಲ ಕ್ರೆಡಿಟ್ಸ್ ಇರುತ್ತೆ. ಮತ್ತು ಫೈನಲ್ ಇಯರ್ ಒಳಗೆ 24 weeks ಮಾಡೋಕ್ಕಿದೆ. ಇದೆಲ್ಲ ಒಳ್ಳೆ ಆಪರ್ಚುನಿಟಿ. ತುಂಬ ಚೆನ್ನಾಗಿ ಸದ್ಬಳಕೆ ಮಾಡಿಕೊಂಡ್ರೆ ತುಂಬಾ ಒಳ್ಳೆ ಆಪರ್ಚುನಿಟಿ. 24 weeks ನಿಮಗೆ ಹೋಗಿ ಗ್ರ್ಯಾಜುಯೇಷನಿಗೆ ಮುಂಚೆ ಇಂಡಸ್ಟ್ರಿನಲ್ಲಿ ವರ್ಕ್ ಮಾಡೋ ಆಪರ್ಚುನಿಟಿ ಸಿಗ್ತಿರೋದು. ಯು ಆರ್ ಆಲ್ ರಿಯಲಿ ಬ್ಲೆಸ್ಡ್. ಏನು ನಾವು 4 years ಗ್ರ್ಯಾಜುಯೇಷನ್ ಆದಮೇಲೆ ಮೇಡಮ್ ಆಗಲೇ ಕೇಳ್ದಂಗೆ ರೆಡಿಯಾಗಿ ಏನೋ ಒಂದಷ್ಟು ಪಾಠ ಮಾಡಿರ್ತೀವಿ, ಅದು ತಿಳ್ಕೊಂಡು ಅಲ್ಲೋಗಿ ಮಾಡೋ ಥರ ಅಲ್ಲ. ಯು ವಿಲ್ ಬಿ ವರ್ಕಿಂಗ್ ವಿತ್ ದ ರಿಯಾಲಿಟಿ. ಪ್ರಾಕ್ಟಿಕಲ್ ಎಕ್ಸ್ಪೋಜರ್ ಸಿಕ್ಕಾಗೋಗಿರುತ್ತೆ ನಿಮಗೆ ಆ 4 yearsಲ್ಲಿ. ಯು ವಿಲ್ ಬಿ ಇಂಡಸ್ಟ್ರಿ ರೆಡಿ. ಒಂದು ಅವರೆಲ್ಲ ಹೇಳ್ದಂಗೆ ಪ್ಲೇಸ್ಮೆಂಟ್ಗೆ ಅಂತ ಏನು ಕಾಯಬೇಕಾಗಿಲ್ಲ. ಯು ಕ್ಯಾನ್ ಬಿ ಆನ್ ಆಂಟ್ರಪ್ರೂನರ್ ಆ್ಯಂಡ್ ಕ್ರಿಯೇಟ್ ಜಾಬ್ಸ್ ಫಾರ್ ಅದರ್ಸ್. ನಿಮ್ಮ ಒಂದು ಟೀಮ್ ಆಗಲೇ ಫಸ್ಟ್ ಇಯರಿಂದನೇ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ಮಕ್ಕಳಲ್ಲಿ ಮಾತಾಡ್ತಾ ಇದ್ದಾಗ ಯಾರು ಯಾವುದ್ರಲ್ಲಿ ಇಂಟ್ರೆಸ್ಟ್ ಇದೆ ಅಂತ. ಎವ್ರಿ ಒನ್ ಕೆನ್ ನಾಟ್ ಬಿ ಆನ್ ಆಂಟ್ರಪ್ರೂನರ್. ಯಾರಿಗೋ ಒಬ್ರಿಗೆ ಲೀಡರ್ಶಿಪ್ ಕ್ವಾಲಿಟಿ ಇರುತ್ತೆ, ಯಾರಿಗೋ ಒಬ್ರಿಗೆ ಪ್ರಾಬ್ಲಮ್ ಚೆನ್ನಾಗಿ ಟಕ್ಕಂತ ಉಳಿಯುತ್ತೆ, ಐಡಿಯಾ ಬರುತ್ತೆ. ಐಡಿಯಾ ಬಂದರೂ ಅದನ್ನು ಇಂಪ್ಲಿಮೆಂಟ್ ಮಾಡೋಕ್ಕೆ ಗೊತ್ತಿರಲ್ಲ ಎಷ್ಟೊಂದು ಜನಕ್ಕೆ. ಇನ್ನೊಬ್ಬಂಗೆ ಕೋಡಿಂಗ್ ಚೆನ್ನಾಗಿರುತ್ತೆ, ಅವ್ನು ಇಂಪ್ಲಿಮೆಂಟ್ ಮಾಡ್ತಾನೆ. ಕೋಡಿಂಗ್ ಮಾಡಿದವನಿಗೆ ಅದನ್ನು ಪ್ರೆಸೆಂಟ್ ಮಾಡೋಕ್ಕೆ ಬರಲ್ಲ, ಅದನ್ನು ಪಿಚ್ ಮಾಡೋಕ್ಕೆ ಬರಲ್ಲ ಮಾರ್ಕೆಟಿಗೆ ಹೋಗಿ. ಇನ್ನೊಬ್ಬಂಗೆ ಗೊತ್ತಿರುತ್ತೆ. ಸೊ ಯು ಕ್ಯಾನ್ ಹ್ಯಾವ್ ಅ ಟೀಮ್ ಫ್ರಮ್ ದ ಬಿಗಿನಿಂಗ್. ಅದನ್ನೆಲ್ಲ ಮಾಡಿಕೊಂಡು ನೀವು ಇರೋ ಆಪರ್ಚುನಿಟೀಸನ್ನೆಲ್ಲ ಐಡೆಂಟಿಫೈ ಮಾಡಿಕೊಂಡು ರಿಯಲಿ ಯು ಕ್ಯಾನ್ ಡೂ ವಂಡರ್ಸ್. ವಿ ಹ್ಯಾವ್ ನ್ಯಾಷನಲ್ ಇನೋವೇಷನ್ ಆ್ಯಂಡ್ ಸ್ಟಾರ್ಟಪ್ ಪಾಲಿಸಿ ಅಂತ AICTE-ನಲ್ಲಿ. ಪ್ರತಿಯೊಂದು ಕಾಲೇಜು ಅದನ್ನು ಇಂಪ್ಲಿಮೆಂಟ್ ಮಾಡಬೇಕು. ನೀವು ಅದನ್ನೆಲ್ಲ ಕೇಳ್ಬೋದು ಕಾಲೇಜಸಲ್ಲಿ. ಸೊ ಫ್ಯಾಕಲ್ಟಿ ಈಸ್ ಆಲ್ಸೋ ಅಲೌಡ್ ಟು ಬಿ ಆನ್ ಆಂಟ್ರಪ್ರೂನರ್, ಲೈಕ್ ಅ ಓನರ್ ಆಫ್ ಅ ಕಂಪನಿ, ಫೌಂಡರ್ ಆಫ್ ಅ ಕಂಪನಿ, ಅದೆಲ್ಲ ಆಗ್ಬೋದು. ಇವಾಗ ಅದು ಒಂದು ಆಪರ್ಚುನಿಟಿ ಇದೆ. ಸ್ಟೂಡೆಂಟ್ಸು ಕೂಡ ಸ್ಟಾರ್ಟಪ್ ಇರ್ಬೋದು. ಯು ಕ್ಯಾನ್ ಟೇಕ್ ಸಬ್ಯಾಟಿಕಲ್ ಲೀವ್ಸ್. ಎಲ್ಲ ಆಪರ್ಚುನಿಟೀಸ್ ಇದೆ. ಓನ್ಲಿ ಥಿಂಗ್ ಈಸ್ ವಿ ಹ್ಯಾವ್ ಟು ಗೆಟ್ ಕಮಿಟೆಡ್, ಇನ್ವಾಲ್ವ್ ಆ್ಯಂಡ್ ಲುಕ್ ಇನ್ ಟು ವಾಟ್ ಆರ್ ಆಲ್ ದ ಪಾಲಿಸೀಸ್ ದಟ್ ಆರ್ ಅವೈಲಬಲ್. ಫಂಡಿಂಗ್ ಬಗ್ಗೆ ಹೇಳ್ತಾ ಇದ್ವಿ. ಕಾಲೇಜಲ್ಲಿ 1% ಆಫ್ ದ ಟೋಟಲ್ ಆ್ಯನ್ಯುವಲ್ ಬಜೆಟ್ ಇನೋವೇಷನಿಗೆ ಇಡಬೇಕು ಅಂತ ಇದೆ. ಸೊ ಎಲ್ಲರಿಗೂ ಆ ಅವೇರ್ನೆಸ್ ಇರೋದಿಲ್ಲ, ಗೊತ್ತಾಗೋದಿಲ್ಲ. ಅದು ಒಂದು ಫಂಡಿಂಗು. ಸೆಕೆಂಡ್, ನ್ಯಾಷನಲ್ ಮತ್ತು ಸ್ಟೇಟ್ ಲೆವೆಲ್ ಏಜೆನ್ಸೀಸ್ ತುಂಬಾ ಇದೆ. DST ಇದೆ. ನಾನು ನ್ಯೂ ಏಜ್ ಇನೋವೇಷನ್ ನೆಟ್ವರ್ಕ್ ಹೇಳ್ತಾ ಇದ್ದೆ, ಅದು ತುಂಬ ಚೆನ್ನಾಗಿ ಫಂಡ್ ಮಾಡ್ತಾರೆ, ಫಾಲೋ ಅಪ್ ಮಾಡ್ತಾರೆ, ಅದು ಕೂಡ ಇದೆ. ಹಾಗೆ MSME ಇದೆ ನಮ್ಮಲ್ಲಿ. AICTE ಐಡಿಯಾ ಲ್ಯಾಬ್ ಅಂತ ಹೇಳಿ ಕೊಡ್ತಾ ಇದ್ದಾರೆ ರೂರಲ್ ಏರಿಯಾಸ್ಗೆ. Tier 1, Tier 2, Tier 3 ಎಲ್ಲ ಸಿಟೀಸಿಗೂ ಕೊಡ್ತಾ ಇದ್ದಾರೆ. ಸೊ ತುಂಬಾ ಫೆಸಿಲಿಟೀಸ್ ಇದೆ. ಓನ್ಲಿ ಥಿಂಗ್ ಇಸ್ ನಾವು ಹೋಗಿ ನೋಡಿ. ಈಗ ಎಲ್ಲೋ ಏನೋ ಒಂದು ಎಕ್ಸ್ಪರ್ಟ್ ಟಾಕ್ ಆಗ್ತಿದೆ ಅಂದರೆ ಕೇಳೋಕ್ಕೆ ಇಂಟ್ರೆಸ್ಟ್ ಇರೋಲ್ಲ. ಕೇಳ್ಕೋಬೇಕು, ತಿಳ್ಕೋಬೇಕು ವಿಷಯನ. ಅದು ನಮಗೆ ತುಂಬ ಉಪಯೋಗ ಆಗುತ್ತೆ. CSR ಫಂಡ್ಸ್ ಇದೆ ಕಂಪ್ನೀಸಲ್ಲಿ. CSR, ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಫಂಡ್ ಅಂತ, ಅಲ್ಲಿ ಕೂಡ ಫಂಡ್ ಮಾಡ್ತಾರೆ. ಇದೆಲ್ಲದರ ಜೊತೆಗೆ ದೊಡ್ಡ ದೊಡ್ಡ ಹಳೆ ಕಾಲೇಜಸಲ್ಲಿ ಅಲುಮ್ನಿ ತುಂಬ ಚೆನ್ನಾಗಿರ್ತಾರೆ. ದೇ ಆರ್ ರೆಡಿ ಟು ಫಂಡ್. ನಮ್ಮ ಕಾಲೇಜಲ್ಲಿ ಕ್ಲೋಸ್ ಟುಗೆದರ್ ಫಂಡ್ ಮಾಡ್ತಾರೆ. ದೇ ಆರ್ ಹೆಲ್ಪಿಂಗ್ ದ ಸ್ಟೂಡೆಂಟ್ಸ್. ಸೊ ವಿ ಆರ್ ಬ್ಲೆಸ್ಡ್ ವಿತ್ ಆಲ್ ದೋಸ್. ಸೊ ಆ ಒಂದು ನೆಟ್ವರ್ಕ್ ಬಿಲ್ಡ್ ಮಾಡಿಕೊಂಡು ಯು ಕ್ಯಾನ್ ಸರ್ಚ್ ಫಾರ್ ದ ಫಂಡಿಂಗ್ ಆಪರ್ಚುನಿಟೀಸ್. ಎಲ್ಲ ಆಪರ್ಚುನಿಟಿ ಇದೆ. ಓನ್ಲಿ ಥಿಂಗ್ ಇಸ್ ವಿ ಹ್ಯಾವ್ ಟು ನೋ ವಾಟ್ ಈಸ್ ದೇರ್, ಲರ್ನ್ ಇಟ್ ಆ್ಯಂಡ್ ಗೆಟ್ ಇಟ್. ನನ್ನ ಕಡೆಯಿಂದ ಕಡೆ 2 ಪ್ರಶ್ನೆ. Just want to extend what she said. Right? I have a completely different take on this. ನೀವು ಓದೋದು, ಕ್ರಿಟಿಕಲ್ ಥಿಂಕಿಂಗ್, ಕಂಪ್ಯೂಟರ್ ಸೈನ್ಸ್ ಪ್ರೋಗ್ರಾಮಿಂಗ್ ಅದೆಲ್ಲ ಮಾಡ್ಕೋತೀರಾ, ರೈಟ್? ಇದು ನಿಮಗೆ ಇಫ್ ಯು ಆರ್ ಗುಡ್ ಎನಫ್ ಎನಿವೇ ಯು ವಿಲ್ ಡೂ ದಟ್. ಬಟ್ ಐ ಹ್ಯಾವ್ 3 things that I wanted to do. ಫಸ್ಟು, ಸ್ಮಿತಾ ಥರ ಕನ್ನಡ ಚೆನ್ನಾಗಿ ಮಾತಾಡಿ, ಇಲ್ಲ ಸಮರ್ಥನ್ ಥರ ಇಂಗ್ಲೀಷ್ ಚೆನ್ನಾಗಿ ಮಾತಾಡಿ. ಫಸ್ಟ್ ಲರ್ನ್ ದ ಕಮ್ಯುನಿಕೇಷನ್ ಸ್ಕಿಲ್, ರೈಟ್? ಲರ್ನ್ ಯುವರ್ ರೀಜನಲ್ ಲ್ಯಾಂಗ್ವೇಜ್, ಲೋಕಲ್ ಲ್ಯಾಂಗ್ವೇಜ್. ಎರಡನೇದು, ಎಷ್ಟು ಜನ ಪುಸ್ತಕ ಓದ್ತಿಲ್ಲ ಅಂದರೆ ಪ್ಲೀಸ್ ಗೋ ಆನ್ ಸ್ಟಾರ್ಟ್ ರೀಡಿಂಗ್ ಕ್ಲಾಸಿಕ್ಸ್, ರೈಟ್? ಆ್ಯಂಡ್ ಐ ಕ್ಯಾನ್ ಟೆಲ್ ಯು ಕ್ಯಾನ್ ಬಿ ಅ ಮಚ್ ಬೆಟರ್ ಆಂಟ್ರಪ್ರನರ್ ಇಫ್ ಯು ಆರ್ ಎ ಗುಡ್ ರೀಡರ್, ರೈಟ್? ಆ್ಯಂಡ್ ದೆರ್ ಇಸ್ ನೋ ಆಂಟ್ರಪ್ರನರ್ ಹೂ ಇಸ್ ನಾಟ್ ಎ ಗುಡ್ ರೀಡರ್. ಎರಡು, ಓದೋದು ಅಭ್ಯಾಸ ಮಾಡ್ಕೊಳ್ಳಿ. ಆದಷ್ಟು ಗೋ ಆನ್ ರೀಡ್ ಕ್ಲಾಸಿಕ್ಸ್. ಕನ್ನಡ ಬಂದರೆ ಭೈರಪ್ಪನವ್ರನ್ನ ಓದಿ, ಇಂಗ್ಲೀಷ್ ಬಂದರೆ ಯು ಕ್ಯಾನ್ ಗೋ ಆನ್ ರೀಡ್ ಪಾಲ್ ಆರ್ ಹೂಮ್ ಎವರ್ ಯು ಲೈಕ್. ಮೂರನೇದು ತುಂಬ ಇಂಪಾರ್ಟೆಂಟು, ಆಂಟ್ರಪ್ರನರ್ಶಿಪ್ ಈಸ್ ಅಬೌಟ್ ಗಿವಿಂಗ್ ಬ್ಯಾಕ್. ಆಂಟ್ರಪ್ರನರ್ಶಿಪ್ ಈಸ್ ಅರೌಂಡ್ ಬೀಯಿಂಗ್ ಸೆಲ್ಫ್ಲೆಸ್. ದಯವಿಟ್ಟು ನಿಮ್ಮ ಕಾಲೇಜಲ್ಲಿ ಯಾವುದೇ ಕ್ಲಬ್ ಇದ್ದರೂ ಬಿ ದ ಫಸ್ಟ್ ಒನ್ ಟು ಗೋ ಆನ್ ಜಾಯಿನ್ ದಟ್ ಕ್ಲಬ್. ಆ್ಯಂಡ್ ಇಫ್ ದೆರ್ ಇಸ್ ಅ ಚಾನ್ಸ್ ಟು ಗೋ ಆನ್ ವರ್ಕ್ ಇನ್ ಎ ನಾಟ್ ಫಾರ್ ಪ್ರಾಫಿಟ್, ರೋಟ್ರಿ ಆಗಲಿ ಎಲ್ಲರೂ ಆದರೆ ದಯವಿಟ್ಟು ಗೋ ಆನ್ ಜಾಯಿನ್ ದಟ್ ನಾಟ್ ಫಾರ್ ಪ್ರಾಫಿಟ್ ಆರ್ಗನೈಸೇಷನ್. ಈ 3 ಕೆಲಸ ಮಾಡಿದ್ರೆ ಐ ಆಮ್ ಶ್ಯೂರ್ 100% ಸರ್ಟನ್ ಯು ವಿಲ್ ಗೆಟ್ 90% ಆಫ್ ದ ಸ್ಕಿಲ್ಸ್ ದಟ್ ಎನಿ ಆಂಟ್ರಪ್ರನರ್ ರಿಕ್ವೈರ್ಸ್. ರೈಟ್. ನನ್ನ ಕಡೆಯಿಂದ ಕೊನೆ 2 ಪ್ರಶ್ನೆ. ನಿಮ್ಮಲ್ಲಿ ಯಾರಿಗಾದ್ರು ಪ್ರಶ್ನೆ ಇದ್ದರೆ ರೆಡಿ ಮಾಡ್ಕೊಳ್ಬೋದು. ವೈ ನಾಟ್ ಜಾಬ್, ವೈ ಸ್ಟಾರ್ಟಪ್ ಈಗ ಅಟ್ ಪ್ರೆಸೆಂಟ್ ಅಂತ ಹೇಳಿ ಒಂದು 3-4 ಕಾರಣಗಳನ್ನು ಕೊಡೋದಾದರೆ. ದಟ್ಸ್ ಮೈ ಫೇವರೇಟ್ ಟಾಪಿಕ್. ಕೆಲಸ ಮಾಡಿ ಯಾರೂ ಸುಖವಾಗಿಲ್ಲ, ರೈಟ್? ನೋ ಒನ್ ಈಸ್ ಹ್ಯಾಪಿ. ಆಫ್ಟರ್ 15 years
ಆಲ್ ಆಫ್ ದಮ್ ಆರ್ ಫ್ರಸ್ಟ್ರೇಟೆಡ್. ನೋಡಿ ಯಾರನ್ನಾರು ನೋಡಿ, ನಾನು ಹೇಳಿದ್ನಲ್ಲ 15 ವರ್ಷ ದೊಡ್ಡ ಕಂಪ್ನಿಲಿ ಕೆಲಸ ಮಾಡಿದ್ಮೇಲೆ ನಿನ್ನ ಆಸೆ ಏನಪ್ಪ ಅಂದರೆ ಬಸವನಗುಡಿಲಿ ಬಂದು ಒಂದು ಇಡ್ಲಿ ಹೋಟ್ಲು ಹಾಕಬೇಕು ಅಂತ, ರೈಟ್? ಇನೋವೇಟಿವ್ ಆಗಿ ಪಾನಿಪುರಿ ಶಾಪ್ನು ಇಡ್ತಾ ಇದ್ದಾರೆ. ಇನೋವೇಟಿವ್ ಆಗಿ ಪಾನಿಪುರಿ. ಹಾಗಾದರೆ ಇವತ್ತೇ ಮಾಡಿ ಆ ಕೆಲಸನ. ಸ್ಟಾರ್ಟ್ ಎ ಮಚ್ ಬೆಟರ್ ಪಾನಿಪುರಿ ಶಾಪ್ ಟುಡೇ, ರೈಟ್? ಸೊ ಕೆಲಸ ಮಾಡೋರು, ನಾನು ಹೇಳ್ತೀನಿ, ನಾನು ಹುಡುಗರಿಗೆಲ್ಲ ಹೇಳ್ತೀನಿ, ಯಾರು ಇಂಟರ್ವ್ಯೂಗೆ ಬರ್ತಾರೋ ಕ್ಯಾಂಪಸ್ ರಿಕ್ರೂಟ್ಮೆಂಟ್ಗೆ, ಅವ್ರನ್ನ ಕೇಳಿ $1 million ಕೊಟ್ಟರೆ ಇದೇ ಕೆಲಸ ಮಾಡ್ತಾರೋ ಅಥವಾ ಬಂದು ಸ್ಟಾರ್ಟಪ್ ಮಾಡ್ತಾರಾ ಅಂತ. ಅವ್ರ ಹತ್ರನೂ ಸ್ಟಾರ್ಟಪ್ ಅಂತಿರುತ್ತೆ. ಸೊ ಕೆಲಸ ಮಾಡಿ ಯಾರು ಖುಷಿಯಾಗಿಲ್ಲ. ನೀವು ಖುಷಿಯಾಗಿರಬೇಕು ಅಂದರೆ ಬಂದು ಆಂಟ್ರಪ್ರನರ್ ಆಗಿ. ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್, 10 years ಬ್ಯಾಕ್ ಯು ಹ್ಯಾಡ್ ಟು ಇನ್ವೆಸ್ಟ್. ಆಂಟ್ರಪ್ರನರ್ಶಿಪ್ ವಾಸ್ ವೆರಿ ವೆರಿ ಟಫ್. ನಾನು ಸಮರ್ಥ ತುಂಬ ಕಷ್ಟಪಟ್ಟಿದ್ದೀವಿ, ಮಣ್ಣು ಹೊತ್ತಿದ್ದೀವಿ. ನಮಗೆ ವಿ ವರ್ ಫೂಲ್ಸ್ ಟು startups at that time. But if you don't start a startup today, you are fools today, right? Market is changed. ನಿಮಗೆ ದುಡ್ಡು ರಿಸ್ಕ್ ಇಲ್ಲ. ಐ ಟೋಲ್ಡ್ ಯು, ರೈಟ್? ಫೇಲ್ಡ್ ಆಂಟ್ರಪ್ರನರ್ಸ್ ವಿಲ್ ಗೆಟ್ ಎ ಮಚ್ ಬೆಟರ್ ಸ್ಯಾಲ್ರಿ ದ್ಯಾನ್ ಎ ಔಟ್ಸ್ಟ್ಯಾಂಡಿಂಗ್ ಎಂಪ್ಲಾಯಿ ಇನ್ ಎನಿ ಕಂಪನಿ, ರೈಟ್? ಸೊ ಸ್ಟಾರ್ಟ್ ಮಾಡೋದ್ರಿಂದ ಏನು ಕಳ್ಕೊಳ್ಳೋ ಅಷ್ಟಿಲ್ಲ. ಮೂರನೇದು, ಕಾಲೇಜಲ್ಲಿದ್ದಾಗ 4 ವರ್ಷ ಇರ್ತೀರಾ, 2 ವರ್ಷ ಆಗೋಷ್ಟೊತ್ತಿಗೆ ಫುಲ್ ಸ್ಕಿಲ್ ಇರುತ್ತೆ, ಕಡೆ 2 ವರ್ಷ ಅಟೆಂಡೆನ್ಸ್ ಸಿಗುತ್ತೆ. ಸ್ಟಾರ್ಟಪ್ ಮಾಡೋರು ನಾನು ಮೇಡಮ್ಗೆಲ್ಲ ಹೇಳ್ತೀನಿ, ಯು ವಿಲ್ ಗೆಟ್ ದ ಫ್ರೀ ಅಟೆಂಡೆನ್ಸ್. You can just enjoy, build your startup, and by the time you pass out, you never know, you may be sitting on 50 crore worth of business and you may be giving jobs to 100 people. So ಆ ಥರ ಯೋಚನೆ ಮಾಡಿ, I think there is no risk in startup. And in fact, it's not the question of why no jobs, why jobs ಅಂತ ಕೇಳಬೇಕು ಸ್ಮಿತಾ, right? There is absolutely no point in ನಮ್ಮ ಬಾಸ್ getting ಇದ್ದಾರೆ, into ನಾನು jobs. ಜಾಸ್ತಿ ಮಾತಾಡಂಗಿಲ್ಲ ಇದ್ರ. I am sure even your boss will be happy if some more entrepreneurs come out. ರೈಟ್ ಸರ್. ಇನ್ನು ಒಂದಷ್ಟು ನೆಗೆಟಿವ್ ಅಂತೂ ಇದ್ದೇ ಇದೆ. ಲೈಕ್ ವಾಟ್ ಇಫ್ ವಿ ಫೇಲ್, ವಾಟ್ ಇಫ್ ನಮಗೆ ಐಡಿಯಾ ಇದೆ, ದುಡ್ಡು ಕೊಡೋರು ಬರದೇ ಹೋದರೆ, ದುಡ್ಡು ಕೊಟ್ಟವ್ರು ನಮ್ಮ ಮೇಲೆ ನಂಬಿಕೆ ಕಳ್ಕೊಂಡ್ಬಿಟ್ರೆ, ಈ ಥರದ್ದು ಒಂದಷ್ಟು ನೆಗೆಟಿವ್ ಮೈಂಡ್ ಸೆಟ್ ಇದೆಯಲ್ಲ, ಅದರಿಂದ ಆಚೆ ಬರಲಿಕ್ಕೆ ನಿಮ್ಮ ಸಜೆಷನ್ ಎಸ್ಪೆಷಲಿ ವಿದ್ಯಾರ್ಥಿಗಳಿಗೆ? ಮೊದಲೇನು ಅಂದರೆ, ಆ್ಯಕ್ಚುಲಿ ಮನುಷ್ಯರಲ್ಲಿ ಒಂದು 3 ರೀತಿ ಇನ್ಸ್ಟಿಂಕ್ಟ್ಸ್ ಇರುತ್ತೆ. ಒಂದು ಆಲ್ಫಾ ಇನ್ಸ್ಟಿಂಕ್ಟ್ಸು, ಇನ್ನೊಂದು ಬೀಟಾ ಇನ್ಸ್ಟಿಂಕ್ಟ್ಸು, ಇನ್ನೊಂದು ಒಮೆಗಾ ಇನ್ಸ್ಟಿಂಕ್ಟ್ಸ್. ಆಲ್ಫಾ ಇನ್ಸ್ಟಿಂಕ್ಟ್ಸ್ ಅಂತ ಹೇಳಿದ್ರೆ, ತಾನು ಒಬ್ಬ ನಾಯಕ ಆಗ್ತೀನಿ, ನಾಯಕತ್ವ ಒಳಗಡೆನೇ ಇರುತ್ತೆ. ಸೊ ಆ ಆಲ್ಫಾ ಇನ್ಸ್ಟಿಂಕ್ಟ್ಸ್ನಲ್ಲಿ ಕೆಲವರು ಇರ್ತಾರೆ, ಕೆಲವರು ಬೀಟಾ ಇನ್ಸ್ಟಿಂಕ್ಟ್ಸ್ ಇರುತ್ತೆ. ಬೀಟಾ ಇನ್ಸ್ಟಿಂಕ್ಟ್ಸ್ ಅಂದರೆ ನಾಯಕತ್ವ ಜೊತೆಗೆ ನಾನು ಕ್ಲೋಸ್ ಆಗಿರ್ತೀನಿ, ಬಟ್ ನಾಯಕ ಹೋದರೆ ನಾನು ನಾಯಕ ಆಗ್ತೀನಿ ಅಂತ. ಓಕೆ, ದಿಸ್ ಈಸ್ ಅಂದರೆ ಯಾವುದೇ ಒಂದು ದಿಸ್ ಈಸ್ ಅನಿಮಲ್ ಇದರಲ್ಲಿ ಇನ್ಸ್ಟಿಂಕ್ಟ್ಸ್ನಲ್ಲಿ ಹಿಂಗೆ ಬರೋದು. ಒಮೆಗಾ ಇಸ್ ಅ ಫಾಲೋವರ್ಶಿಪ್ ಇನ್ಸ್ಟಿಂಕ್ಟ್ಸ್. ಮೂಲತಃ ಏನಾಗಬೇಕು ಅಂದರೆ ಆಂಟ್ರಪ್ರಿನರ್ಶಿಪ್ನಲ್ಲಿ ಆಲ್ಫಾ ಇನ್ಸ್ಟಿಂಕ್ಟ್ಸ್ ಇರಬೇಕು. ಆಲ್ಫಾ ಇನ್ಸ್ಟಿಂಕ್ಟ್ಸ್ ಇದ್ದರೆ ಧೈರ್ಯ, ಸಾಹಸ, ಲಕ್ಷ್ಮಿ ಅಂತ ಹೇಳ್ತೀವಲ್ಲ, ಸೊ ಅದಿದ್ರೇ ಅದು ಮುಂದಕ್ಕೆ ಹೋಗೋದು. ಎಷ್ಟೊಂದು ಅಡಚಣೆಗಳು ಬರುತ್ತೆ, ಜೀವನ ಪೂರ್ತಿ ಅಡಚಣೆಗಳೇ, ಆಯಿತಾ? ಆ್ಯಂಡ್ ನಂಬರ್ ಆಫ್ ಬ್ಲಾಕ್ಸ್ ದಟ್ ಯು ಗೆಟ್ ಇನ್ ಎನಿಥಿಂಗ್, ಓಕೆ, ಇನ್ ಅ ಸಿಂಪಲ್ ರಿಲೇಷನ್ಶಿಪ್, ನಾಟ್ ಜಸ್ಟ್ ಆಂಟ್ರಪ್ರಿನರ್ಶಿಪ್, ರೈಟ್? ಇನ್ ಅ ಸಿಂಪಲ್ ರಿಲೇಷನ್ಶಿಪ್ ದೆರ್ ಆರ್ ಎನ್ ನಂಬರ್ ಆಫ್ ಬ್ಲಾಕ್ಸ್. ಎವ್ರಿಥಿಂಗ್ ಹ್ಯಾಸ್ ಬ್ಲಾಕ್ಸ್. ಬಟ್ ಒಳಗಡೆ ಧೈರ್ಯ ಇದ್ದು, ಒಳಗಡೆ ಆಲ್ಫಾ ಇನ್ಸ್ಟಿಂಕ್ಟ್ ಇದ್ದರೆ ಯು ಕ್ಯಾನ್ ಕೀಪ್ ಆನ್ ಗ್ರೋಯಿಂಗ್ ದ್ಯಾಟ್. ಬಟ್ ಮೋಸ್ಟ್ ಇಂಪಾರ್ಟೆಂಟ್ಲಿ, ದ ecosystem is so very friendly now. The amount of capital that is available for startup and startup ideas here, I think this is one of the highest, and it keeps only increasing. The amount of capital that is available for startups keeps only increasing for this decade, for next decade. At least 2 decade ಅಂತೂ ನಾನು ಖಂಡಿತ ಹೇಳಬಲ್ಲೆ that the whole thing starts increasing. That's all. ಸೊ ನಿಮ್ಮಲ್ಲಿ ಯಾರಿಗಾದರೂ ಪ್ರಶ್ನೆ ಇದ್ದರೆ ಕೇಳ್ಬೋದು, ಬೇಸಿಕಲಿ ಆಸ್ ಅ ಪೇರೆಂಟ್ ಅಥವಾ ಸ್ಟೂಡೆಂಟ್ ಆಗಿ. To become an entrepreneurship or to start up a company after engineering degree, is it good? After 2-3 years experience, it is good. Which one is better? No, better is doing the startup when you are still studying. ನಾನು ಹೇಳ್ತಾನೆ 3rd sem 5th sem ಅಲ್ಲಿ ಶುರು ಮಾಡಿ ಅಂತ. It's too late if you wait till the end of your engineering, and it's no point in doing a startup after 4 years of experience, right? So ಸರ್, ಒಂದೇನಾಗುತ್ತೆ ಅಂದರೆ, ನೀವು ಜಾಬ್ ಶುರು ಮಾಡಿದ ತಕ್ಷಣ ಯು ವಿಲ್ ಗೆಟ್ ದ ಕಂಫರ್ಟ್ ಆಫ್ ಪೇ ಚೆಕ್. ನಿಮ್ಮ ಸಂಬಳ ಬಂದು ಬೀಳ್ತಾ ಇದೆ ಅನ್ನೋ ಒಂದು ಕಂಫರ್ಟ್ ಬಂದ ತಕ್ಷಣ ಆಂಟ್ರಪ್ರಿನರ್ಶಿಪ್ಪು ಸ್ವಲ್ಪ ಹಾಗೇ ಹೊರಟೋಗುತ್ತೆ. ಸಂಬಳ ಬಂದರೆ ಮದುವೆ ಮಾಡಿಬಿಡ್ತಾರೆ, ಸಂಬಳ ಬಂದರೆ ಮನೆ ಕೊಡಿಸ್ಬಿಡ್ತಾರೆ. ಇಟ್ಸ್ ಅ ವೆರಿ ವೆರಿ ಟಫ್ ಕಂಟ್ರಿ. ಕಾಲೇಜ್ ಬಿಟ್ಟು ಹೋಗೋಕ್ಕೆ ಮುಂಚೆ ಕಂಪ್ನಿ ಮಾಡಿ, ಯು ವಿಲ್ ಬಿ ಹ್ಯಾಪಿ. ಹೌದು. What is the success rate in our country to become a successful entrepreneurship? Number 2, what are the precautions to be taken to avoid any failures during startup working? ಸರ್, ಸ್ಟಾರ್ಟ್ ಮಾಡಲಿ, ಆಮೇಲೆ ದೆನ್ ದೇರ್ ಆರ್ ಏನೋ ಪೀಪಲ್ ವಿಲ್ ಕಮ್ ಅಂಡ್ ಟೆಲ್ ಯು ವಾಟ್ ನಾಟ್ ಟು ಡೂ. ಜಸ್ಟ್ ಸ್ಟಾರ್ಟ್ ಮಾಡಿಸಿ ಸಾಕು. ಬಿಕಾಸ್ ಯು ಆರ್ ಎ ಟೀಚರ್, ಐ ಆಮ್ ಟೆಲಿಂಗ್ ಯು, ರೈಟ್?
ನೆಗೆಟಿವ್ ಥಾಟ್ ಬಿಟ್ಬಿಡಿ, ಸ್ಟಾರ್ಟ್ ಮಾಡಿಸಿ, ಗಿವ್ ದಮ್ ಕಾನ್ಫಿಡೆನ್ಸ್. ಜಸ್ಟ್ ಅದು ಸ್ವಲ್ಪ ನಮ್ಮ ಕಷ್ಟ ಸರ್, ನಾವು ದುಡ್ಡು ಕೊಳ್ಕೋತೀವಿ, ದುಡ್ಡು ಹಾಕೋದು ನಮ್ಗೆ ಓಕೆ, ವಿ ಆರ್ ರೆಡಿ ಟು ಟೇಕ್ ದಟ್ ರಿಸ್ಕ್. ಸ್ಟಾರ್ಟ್ ಮಾಡಿಸಿ ಸಾಕು. ಇದು ಸ್ಟ್ಯಾಟಿಸ್ಟಿಕಲ್ ಮೆಥಡ್ಸ್ನಲ್ಲಿ ನೋಡೋಕ್ಕಾಗೋದಿಲ್ಲ. ಸ್ಟ್ಯಾಟಿಸ್ಟಿಕ್ನಲ್ಲಿ ಎಷ್ಟು ಪ್ರಾಬಿಲಿಟಿ ಇದೆ ಆ ಥರ ನೋಡ್ಲಿಕ್ಕೆ ಆಗೋದಿಲ್ಲ. ಒಳಗಡೆ ಏನಿದೆ ಅನ್ನೋದು ಅಷ್ಟೇ. ದಟ್ಸ್ ದ ಓನ್ಲಿ ಥಿಂಗ್ ವಿಚ್ ಇಸ್ ಇಂಪಾರ್ಟೆಂಟ್. ಸ್ಟ್ಯಾಟಿಸ್ಟಿಕ್ಸ್ ಇಸ್ ನಾಟ್ ಇಂಪಾರ್ಟೆಂಟ್ ಇನ್ ಲೈಫ್. ಹೌ ಮೆನಿ ರಿಲೇಷನ್ಶಿಪ್ಸ್ ಆರ್ ಸಕ್ಸಸ್ಫುಲ್ ವಿ ಡೋಂಟ್ ನೋ, ರೈಟ್? ಸೊ ಸ್ಟ್ಯಾಟಿಸ್ಟಿಕ್ಸ್ನಲ್ಲಿ ಕೆಲವು ಓಕೆ ಇಟ್ಸ್ ಅ ಲಾರ್ಜ್ ಥಿಂಗ್ ದಟ್ ವಿ ಕ್ಯಾನ್ ಲುಕ್ ಎಟ್ ಇಟ್, ಬಟ್ ದಟ್ ಈಸ್ ನಾಟ್ ದ ಪ್ಯಾರಾಮೀಟರ್. ಒಳಗಡೆ ಏನಿದೆ ಅನ್ನೋದು ಮುಖ್ಯ ಆಗುತ್ತೆ. ಒಳಗಡೆ ಧೈರ್ಯ ಇದ್ದರೆ ಯು ಕ್ಯಾನ್ ಕೀಪ್. ಇಟ್ಕೊಂಡು ಇಲ್ಲಿ ಮಾಡಕ್ ಆಗಲ್ಲ. ಸರ್ ಹೇಳ್ದಂಗೆ ಅವರೇ ಮಣ್ಣೊತ್ತಿದೀವಿ ನಾವು ಅಂತ ಇಬ್ರು ಹೇಳ್ತಾ ಇದ್ದಾರೆ. ಸೊ ಪ್ಯಾರಾಮೀಟರ್ಸ್ ಇಟ್ಕೊಂಡು ಇದೇ ಥರ ಆಗತ್ತೆ ಅಂತ ನಾವೇನೂ ಹೇಳೋಕ್ಕಾಗಲ್ಲ. ಸೊ ಇಟ್ ಡಿಪೆಂಡ್ಸ್ ಆನ್ ಯು, ದ ಕಾನ್ಫಿಡೆನ್ಸ್, ದ ವಿಲ್ ಪವರ್ ಯು ಹ್ಯಾವ್. ಸಮರ್ಥ ಹೇಳ್ತಾ ಇದ್ದಾರಲ್ಲ, ಮದುವೆ ಮಾಡ್ಕೊಳ್ಳೋದಕ್ಕಿಂತ ಸೇಫೆಸ್ಟ್ ಕೆಲಸ ಸ್ಟಾರ್ಟಪ್ ಮಾಡೋದು ನಮ್ಮ ದೇಶದಲ್ಲಿ, ರೈಟ್? ದಟ್ಸ್ ವಾಟ್ ಐ ಕ್ಯಾನ್ ಟೆಲ್. Thank you. My name is Dr. Manohar. It's been very engaging and very useful to the audience over here. I have one, thought and a question, and more so a suggestion to VTU. We have colleges in Bangalore, Mysore, and kind of these cities. They have the resources, they have the talent pool, and they have the capability. But the issue comes, the challenge comes when we go to the tier 2, tier 3 cities. The colleges themselves will be facing a lot of challenges in creating this ecosystem, even as an incubator within the college. Despite the interest of students being there, anta sandarbhadalli nanu one suggestion is VTU ಒಂದು ಪ್ಲಾಟ್ಫಾರ್ಮ್ ಮಾಡಿಕೊಂಡು, ಕ್ಯಾನ್ ವಿ ಕನೆಕ್ಟ್ ಆಲ್ ದ ಇನ್ಕ್ಯುಬೇಟರ್ಸ್ ಆಫ್ ಆಲ್ ದ VTU affiliated colleges? There is some kind of a constant exchange of information in the knowledge base. As a system, it is still not seen. Maybe it is there, but it's still not felt. I'm on the board of rural colleges and also city colleges. I do know the kind of challenges we are facing with the rural. And the rural entrepreneurs, the students, they are pretty intelligent. Maybe here and there we find some soft skills, etc. They need exposure. It's a matter of exposure and opportunity rather than their capability metrics. Over to you, sir. Any of you? A very good question actually. We have an answer for this. VTU has now come along with Comet K and a program called Comet Case, if you have heard about, where we are setting up centers in 8 regions with all the facilities that are necessary for the innovation and this entrepreneurship building, the skill development, with all the equipments, everything, the procurement, everything has went on, and the centers have been set up, and colleges principals have also been invited in the Bangalore region as well as in the Mysore region. As of now, they are now continuing with the Belagavi, Kalburgi, Mangalore and Shivamogga district also. So the centers have been developed with all the facilities, with all the infrastructure. ಸರ್, ನನ್ನ ಮಟ್ಟಿಗೆ ನಾನು ಹೇಳಬೇಕು ಅಂದರೆ, ಈಗ ರಾಮಯ್ಯ ಎವಲ್ಯೂಟ್ ನಾವೇನು ಮಾಡಿದ್ವಿ, ಆ ರಾಮಯ್ಯ ಎವಲ್ಯೂಟ್ನಲ್ಲಿ ಯಾರೇ ಅಪ್ಲೈ ಮಾಡ್ಬೋದು. ಇಟ್ ಈಸ್ ನಾಟ್ ಜಸ್ಟ್ ರಾಮಯ್ಯ ಸ್ಟೂಡೆಂಟ್ಸ್. ಓಕೆ, ಗ್ಲೋಬಲಿ ಯಾವುದೇ ರೂರಲ್ ಕಾಲೇಜಸ್ಸಿಂದ ಎಲ್ಲಿಂದ ಬೇಕಾದರೂ ಅಪ್ಲೈ ಮಾಡ್ಬೋದು. ಸೊ ಅಪ್ಲೈ ಮಾಡಿದಾಗ ಐಡಿಯಾ ಚೆನ್ನಾಗಿದ್ದರೆ, ಸೇಮ್ ಥಿಂಗ್ ಐ ಥಿಂಕ್ ವಿತ್ ಸುರೇಶ್ ಆಲ್ಸೋ. ಸೊ ಯಾವುದೇ ಕಾಲೇಜಿಂದ, ಯಾವುದೇ ರೂರಲ್ ಕಾಲೇಜಿಂದ ಇರ್ಬೋದು, ಎಲ್ಲೇ ಇರ್ಬೋದು, ಅವ್ರು ಅಪ್ಲೈ ಮಾಡಿದಾಗ ಅದಕ್ಕೆ ಪ್ರೋತ್ಸಾಹ ಕೊಡೋವಂಥ ಜನ ಇದ್ದೀವಿ, ದುಡ್ಡಿದೆ. ಪ್ರೋತ್ಸಾಹ ಕೊಡುವಂಥ ಜನ ಇದ್ದೀವಿ, ಸಾಕಷ್ಟು ನಡೆಸ್ಕೊಂಡು ಹೋಗೋವಂಥ ದುಡ್ಡಿದೆ. ಸೊ ಅಂಥದ್ರಲ್ಲಿ ಇರಬೇಕಾದ್ರೆ ಧೈರ್ಯ ಬೇಕು, ಒಳಗಡೆ ಜಾಗೃತಿ ಬೇಕು, ದೇಶಕ್ಕೆ ಏನಾದರೂ ಮಾಡಬೇಕು ಅನ್ನೋವಂಥ ಜಾಗೃತಿ ಬೇಕು, ಮುಂದೆ ಹೆಜ್ಜೆ ಇಡ್ತೀನಿ ಅನ್ನೋಂಥ ಒಂದು ಧೈರ್ಯ ಬೇಕು, ಒಂದು ಆಲ್ಫಾ ಇನ್ಸ್ಟಿಂಕ್ಟ್ಸ್ ಇರಬೇಕು. ಅಷ್ಟಿದ್ದರೆ ಮಿಕ್ಕಿದೆಲ್ಲ ಫೆಸಿಲಿಟೀಸ್ ಇದೆ. ಬಟ್ ಓನ್ಲಿ ಥಿಂಗ್ ಈಸ್ ಪೀಪಲ್ ಹ್ಯಾವ್ ಟು ಕೀಪ್ ಲುಕಿಂಗ್ ಫಾರ್, ಓಕೆ, ಈ ಗೂಗಲ್ನಲ್ಲೇ ಎಲ್ಲರೂ ಸರ್ಚ್ ಮಾಡ್ಬೋದು. ಓಕೆ, ಕ್ರಿಯೇಟ್ ಏನು ಮಾಡುತ್ತೆ ಅಂತ ನೋಡ್ಬೋದು, ರಾಮಯ್ಯ ಎವಲ್ಯೂಟ್ ಏನು ಮಾಡುತ್ತೆ ಅಂತ ನೋಡ್ಬೋದು, ಈ ಥರದ್ದು ಎಷ್ಟೋ ಸಂಸ್ಥೆಗಳಿದೆ, ಅದು ಏನು ಮಾಡುತ್ತೆ ಅಂತ ನೋಡ್ಬೋದು. ಸೊ ಅವರು ಧೈರ್ಯವಾಗಿ ಮುಂದೆ ಇಡ್ಬೋದು. ಇಟ್ ಈಸ್ ಅ ವೆರಿ ಕನೆಕ್ಟೆಡ್ ವರ್ಲ್ಡ್. ಸೊ ದೆರ್ ಈಸ್ ನೋ ಡಿಸ್ಪ್ಯಾರಿಟಿ. ನಮ್ಮ ಕಾಲದಲ್ಲಿ ಇತ್ತು ದೆರ್ ವಾಸ್ ಅ ಹ್ಯೂಜ್ ಡಿಸ್ಪ್ಯಾರಿಟಿ ಬಿಟ್ವೀನ್ ರೂರಲ್ ಕಾಲೇಜಸ್, ಕ್ಲಾಸ್ ಬಿ ಸಿಟಿ ಕಾಲೇಜಸ್ ಆ್ಯಂಡ್ ಸಿಟಿ ಕಾಲೇಜಸ್. ಬಟ್ ಆ ಡಿಸ್ಪ್ಯಾರಿಟಿ ಈಗಿಲ್ಲ, ಬಿಕಾಸ್ ವಿ ಆರ್ ಆಲ್ ಕನೆಕ್ಟೆಡ್ ಆನ್ ಇಂಟರ್ನೆಟ್. ಓಕೆ, ಸೊ ನನ್ನ ಟೇಕ್ ಅದು. ಸೊ ಟು ಆ್ಯಡ್ ಆನ್ ಟು ದಿಸ್ ಸರ್, ಇದೊಂದು ನೋಷನ್ ಇತ್ತಲ್ಲ, ಎಲ್ಲ ಈ ಕಾನ್ಕ್ಲೇವ್ಗಳು, ಈ ಥರದ ಡಿಸ್ಕಷನ್ಗಳು ಬರೀ ಬೆಂಗಳೂರಲ್ಲಿ ಆಗುತ್ತೆ. ಟು ಬ್ರೇಕ್ ದಟ್, NewsFirst ಕೂಡ ಇನಿಷಿಯೇಟಿವ್ ತೊಗೊಂಡಿದೆ. ಇಲ್ಲಿರೋರು ನಿಮ್ಮ ರಿಲೇಟಿವ್ಸ್ ಅಥವಾ ಫ್ರೆಂಡ್ಸ್ ಇದ್ದರೆ ಹೇಳ್ಬೋದು. ಈವನ್ ವಿ ಆರ್ ಕಂಡಕ್ಟಿಂಗ್ ದ ಸೇಮ್ ಕೈಂಡ್ ಆಫ್ ಕಾನ್ಕ್ಲೇವ್ ಕಲಬುರಗಿಯಲ್ಲಿ, ಬೆಳಗಾವಲ್ಲಿ, ಮೈಸೂರಲ್ಲಿ, ಹಾಗೆ ಇವನ್ ಮ್ಯಾಂಗ್ಳೂರಲ್ಲಿ. ಇದೇ ರೀತಿಯಲ್ಲಿ ಎಕ್ಸ್ಪರ್ಟ್ ಪ್ಯಾನಲ್ ಇರುತ್ತೆ, ಸಜೆಷನ್, ಇಂಟ್ರಾಕ್ಷನ್ ಕೂಡ ಇರುತ್ತೆ. ನೀವು ಸಜೆಸ್ಟ್ ಮಾಡ್ಬೋದು ಅಂತ ಹೇಳ್ತಾ, ಆನ್ ದಿಸ್ ನೋಟ್ ವಿ ಆರ್ ಎಂಡಿಂಗ್ ದಿಸ್ ಸೆಷನ್. ಸೊ ಈ ಸೆಷನಲ್ಲಿ ಭಾಗವಹಿಸಿದ್ದ ಸಮರ್ಥ, ರಾಘವ್ ನಾಗಭೂಷಣಂ, ಹಾಗೆ ಗೀತಾ ಕಿರಣ್, ಸುರೇಶ್ ನರಸಿಂಹ, ಇವರಿಗೆ ನಮ್ಮ NewsFirstನ CEO ಅವರು ಒಂದು ಚಿಕ್ಕ ಕಾಣಿಕೆಯನ್ನು ಕೊಡ್ತಾರೆ ನಿಮ್ಮೆಲ್ಲರ
ಜೋರಾದ ಚಪ್ಪಾಳಿಯೊಂದಿಗೆ. ಆ್ಯಂಡ್ ಇದಾದ ಮೇಲೆ ಮಧ್ಯಾಹ್ನ 2:30ಕ್ಕೆ ನ್ಯೂ ಏಜ್ ಎಂಜಿನಿಯರಿಂಗ್ ಕೋರ್ಸಸ್ ಅಂಡರ್ VTU. ಈಗಿತ್ತಲ್ಲ ಈ ಮೆಕ್ಯಾನಿಕಲ್, ಸಿವಿಲ್, CS ಇಷ್ಟರಲ್ಲೇ ಸೇರ್ಕೊಂಡ್ಬಿಟ್ಟಿದೆ ಎಂಜಿನಿಯರಿಂಗ್ ಅನ್ನೋದು. ಅದನ್ನು ಹೊರತುಪಡಿಸಿ VTU ಅಂಡರಲ್ಲಿ ಬೇರೆ ಯಾವೆಲ್ಲ ರೀತಿಯ ನ್ಯೂ ಏಜ್ ಕೋರ್ಸ್ಗಳಿದೆ ಇದ್ರ ಬಗ್ಗೆ ಖುದ್ದು VTU ವೈಸ್ ಚಾನ್ಸಲರ್ ಮಾತನಾಡ್ತಾರೆ. 2:30ಗೆ ಯಾರಾದ್ರು ಇದ್ದರೆ ಅಥವಾ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಬರ್ತಾ ಇದ್ದರೆ ಇದೇ ಹಾಲ್ನಲ್ಲಿ ನಡೆಯುತ್ತೆ ಆ ಕಾರ್ಯಕ್ರಮ, ಭಾಗಿಯಾಗ್ಬೋದು.